ವಿಷಯಕ್ಕೆ ಬಂದ್ಬಿಡ್ತೀನಿ. ಮಗ ಒಂದು ಟೀ ಸಾಕ್ಬಿಡು. 5 ನಿಮಿಷ ಸರ್. ಅವನೇನು ಟೀ ಮಾಡ್ತಾನೋ ಮ್ಯಾಥ್ಸ್ ಮಾಡ್ತಾನೋ ನೋಡೋಗು. ಲೇ ಜೈಶಾಂತ, ಏನೋದು ನಿಂದು? ಸರ್ ಹೇಳಿ. ಅದು ಸಂಕೋಚ ಪಟ್ಕೋಬಿಡಿ, ಹೇಳಿ. ನಾನು ಹೀರೋ ಆಗಬೇಕು. ಹೀರೋನ? ನಿಮ್ಮ ಫ್ಯಾಮಿಲಿಯವ್ರು ಯಾರಾದರೂ ಫಿಲಮ್ ಫೀಲ್ಡಲ್ಲಿ ಇದ್ದಾರಾ? ಇಲ್ಲ ಸರ್, ನಮ್ಮ ಮನೇಲಿ ಫಿಲ್ಮೇ ನೋಡಲ್ಲ, ಇನ್ನು ಆ್ಯಕ್ಟಿಂಗ್ ಇಲ್ಲ ಇಲ್ಲಿ. ಬಟ್ ಎಲ್ಲ ನೋಡ್ದಂಗಿದೆ ನಿಮ್ಮನ್ನ. ಯಾವ್ಯಾವ ಫಿಲಮಲ್ಲಿ ಆ್ಯಕ್ಟ್ ಮಾಡಿದ್ರೆ ಹೇಳಿ. ಸರ್ ಫಿಲಮ್ ಇನ್ನೂ ಯಾವುದು ಮಾಡಿಲ್ಲ ಸರ್. ಆ್ಯಕ್ಟಿಂಗ್ ಕೋರ್ಸ್ ಏನಾದರೂ ಮಾಡಿದಿರಾ? ಇಲ್ಲ ಸರ್, ಮಾಡಿಲ್ಲ. ಅಟ್ಲೀಸ್ಟ್ ಈ ಸ್ಕೂಲು ಕಾಲೇಜಲ್ಲಿ ಡ್ರಾಮಾ ಶಾರ್ಟ್ ಮೂವೀಸ್ ಏನಾದರೂ? ಇಲ್ಲ ಸರ್, ನಾನು ಪ್ರೇಯರ್ಗೆ ನಿಲ್ತಿರಲಿಲ್ಲ ಸರ್. ಡ್ರಾಮಾ ಎಲ್ಲ ಒಂದು ರೀಸನ್ ಕೊಡಯ್ಯ, ಏನಕ್ಕೆ ನಾನು ನಿನ್ನೆ ಹೀರೋ ಆಗಿ ಮಾಡಬೇಕು? ಪ್ರೊಡ್ಯೂಸರ್ ಇದ್ದಾರೆ ಸರ್. ಸರ್, ಯು ಆರ್ ಸೆಲೆಕ್ಟೆಡ್. ನಾಳೆಯಿಂದನೇ ಡ್ಯಾನ್ಸ್ ಪ್ರಾಕ್ಟೀಸ್ ಶುರು ಮಾಡು. ಹಿಂಗೆಲ್ಲ ಮಾಡ್ಬೇಕಾ? ಮಾಡಿ. ಅಯ್ಯೋ ಬಿದ್ಬಿಟ್ಟ. ಹಾಂ ಸರ್, ಅವತಾರ ಪುರುಷ ಪಾರ್ಟ್ 1 ಪಾರ್ಟ್ 2 ಆಗಿದೆ. ಹೌದೌದು, ಸಖತ್ತಾಗಿ ಬಂದಿದೆ ಸರ್. ಹಾಂ, ನೆಕ್ಸ್ಟ್ ಪ್ರಾಜೆಕ್ಟು ಒಂದು ನಿಮಿಷ ಮಾಡ್ತೀನಿ ರೀ. ಯಾಕೇನಾಯ್ತು? ಡ್ಯಾನ್ಸ್ ಏನು ಸರ್, ರಿಯಾಲಿಟಿ ಶೋನಲ್ಲೂ ಮಾಡ್ತಾರೆ. ಬೇರೆ ಏನೋ ಮಾಡೋಣ ಸರ್. ಜನಕ್ಕೆ ಕುಣಿಬೇಕು ಅಂತ ಆಸೆ ಇರುತ್ತೆ ಇಲ್ವೋ ಗೊತ್ತಿಲ್ಲ, ಆದ್ರೆ ಒಬ್ಬೊಬ್ಬ ಹೊಡಿಬೇಕು ಅಂತ ಆಸೆ ಇದ್ದೇ ಇರುತ್ತೆ. ಕರೆಕ್ಟ್ ಸರ್. ಫೈಟ್ ಕಲಿ. ನೋಡಿದ್ರಲ್ಲ, ಮಾಡಿ. ಸರ್, ನೀವು ಎಡಗಾಲ ಇಟ್ರಾ? ಹಾಂ, ಎಡಗಾಲು. ಸರ್, ನಮ್ಮ ಕಡೆ ಬಲಗಾಲ ಇಟ್ಟು ಶುರು ಮಾಡ್ತಾರೆ. ಆಯ್ತು, ಬಲಗಾಲಿಡಿ. ಸರ್, ಇವತ್ತು ಬುಧವಾರನಾ? ಹಾಂ, ಬುಧವಾರ. ಸರ್, ಶುಭ ಶುಕ್ರವಾರ ಶುರು ಮಾಡೋಣ ಸರ್. ಈ RCB ಟೀಮ್ ಏನೋ ಬ್ಯಾಟಿಂಗು ಇಲ್ಲ, ಬೌಲಿಂಗು ಇಲ್ಲ. ಸರ್, ಅವನು ಅಷ್ಟೇ, ಡ್ಯಾನ್ಸು ಇಲ್ಲ, ಫೈಟು ಇಲ್ಲ. ಬಟ್ ಈ ಟೀಮ್ಗೆ ನಿಯತ್ತಿದೆ, ಅವನಲ್ಲಿ ಶುದ್ಧವಾದ ಕನ್ನಡ ಇದೆ. ಒಂದು ಉದ್ವಾದ ಡೈಲಾಗ್ ಬರೀ, ಹೊಡಿತಾನೆ ಹುಡುಗ, ಹೊಡಿತಾನೆ. ಈ ಅಡಿಕೆ ಮರ, ಹೈರೈಸ್ ಬಿಲ್ಡಿಂಗು, ರೈಲ್ವೆ ಟ್ರ್ಯಾಕ್ ಅಂದ್ರೆ ಆಗಲ್ಲ. ಯಾಕೆ? ಉದ್ದಕ್ಕಿರುತ್ತಲ್ಲ, ಅದಕ್ಕೆ. ಚೆನ್ನಾಗಿದೆ ಸರ್. ಬರೀ ಅಡುಗೆ ಮಾಡಿದ್ದು, ಟೀ ಮಾಡಿದ್ದೆ ಆಯಿತು, ನಾನು ಡೈಲಾಗ್ಸೇ ಬರಲಿಲ್ಲ. ನಮ್ದು ಬರೀ ಅದೇ ಆಗಿದೆ, ಪೇಮೆಂಟೇ ಬರಲಿಲ್ಲ. ಸರ್, ಪ್ರೊಡ್ಯೂಸರ್ ಬಿಗ್ ಬಿಸ್ನೆಸ್ ಮ್ಯಾನ್ ಸರ್. ಒಂದ್ಸಲ ಟೀಸರ್ ತೋರ್ಸ್ ಕಮಿಟ್ ಮಾಡ್ಕೊಂಡ್ರೆ ಆಮೇಲೆ ಪ್ಯಾಕೇಜೇ ಕೊಡ್ತಾರೆ. ಕೊಡ್ತಾರೆ. ಎಷ್ಟು ಬೇಕಾದ್ರೂ ಮಾಡ್ಕೋಬಹುದು. ಸರ್, ಫಿಲಂ ಬಜೆಟ್ನ ಎಷ್ಟು ಬೇಕಾದ್ರೂ ಮಾಡ್ಕೋಬಹುದು. ಮಾಡೋಣ ಸರ್, ಮಾಡೋಣ. ಟೀಸರ್ ಶೂಟ್ ಮಾಡೋಣ. ಫಸ್ಟ್ ಔಟ್ ಇಂದ ಫೋಕಸ್ ಇನ್ ಆಗುತ್ತೆ. ಓಕೆ ಸರ್. ಆಮೇಲೆ ಟ್ರ್ಯಾಕ್ ಫಾರ್ವರ್ಡ್ ಬರುತ್ತೆ. ಸೊ ಕ್ಯಾಮ್ರಾನೇ ನೋಡ್ಕೊಂಡು ನೀನು ಒಂದು ಸ್ವ್ಯಾಗ್ ಅಲ್ಲಿ ಬಂದು ಫೋಕಸ್ ಮಾಡ್ಕೊಳ್ಳಿ. ಇಲ್ಲಿ ಫೋಕಸ್ ಮಾಡ್ಕೊಳ್ಳಿ. ಎಕ್ಸಾಕ್ಟ್ ಆಗಿ ಈ ಮಾರ್ಕಿಗೆ ಬಂದು ಈ ರೀತಿ ಮಾಡಬೇಕು. ಸರ್, ಒಂದು ಡೌಟು. ಈಗ ನಾನು ಇದನ್ನೇ ನೋಡ್ಕೊಂಡು, ಈ ಮಾರ್ಕೆ ನೋಡ್ಕೊಂಡು ಹಿಂಗೆ ಬಂದ್ರೆ ಕ್ಯಾಮ್ರಾ ಹೆಂಗ್ ಸರ್ ನೋಡೋದು? ವಿಜಯ್, ಅದೇ ನೋಡ್ಬಾರ ಇಲ್ಲಿ. ಯಪ್ಪ, ಕಣ್ಣೆ ಬಿಡಕ್ಕಾಗಲ್ಲ, ಡೈಲಾಗ್ ಹೆಂಗ್ ಸರ್ ಹೇಳಿ? ಏನು ಇವನು ಇಷ್ಟೊಂದು ಅವಳಿ ಇಡ್ತಾ ಇದ್ದಾನೆ? ಮಗ, ಒಂದು ಕೆಲಸ ಮಾಡು, ಅವ್ನಲ್ಲೇ ನಿಂತ್ಕೊಳ್ಳೋಕೆ. ಸರ್ ಫುಲ್ ಧೂಳಾಕಿ, ಟ್ರ್ಯಾಕ್ ಚಾರ್ಜ್ ಆಗಲಿ, ರಿವೀಲ್ ಅಷ್ಟೇ ಸರ್. ಆರ್ಟ್ ಡಿಪಾರ್ಟ್ಮೆಂಟ್ ಧೂಳಾಕ್ರ. ರೆಡಿ, ಕ್ಯಾಮ್ರಾ ರೋಲ್ ಸರ್. ರೋಲಿಂಗ್, ಆಕ್ಷನ್. ಎಲ್ಲದ್ನು ಇವನು? ಎಲ್ಲೋ ಪಾರ್ಟಿ ಕಾಣ್ತಾ ಇಲ್ಲ. ನಮ್ಮ ಬೈಕ್ ತಗೊಂಡು ಶೋ ಕೊಡ್ತಾವಣೆ. ಹೋಗೋಣ ಬರ್ರೋ.
ಕಳ್ಳನ ನಂಬಿಕೆ ಜಗತ್ತಲ್ಲಿರೋರೆಲ್ಲ ಕಳ್ರೆ ಅಂತ. ವಿದ್ಯೆ ಬುದ್ಧಿ ತಾಯಿ ಅದೇ ಹಾಲು ಬಿಟ್ಟು ಜಗತ್ತಲ್ಲಿ ಏನ್ ಬೇಕಾದ್ರೂ ಕದಿಬೋದು. ಮಗು ಆಟ ಸಾಮಾನು ಕದಿಬೋದು, ಎಕ್ಸಾಮಲ್ಲಿ ಫ್ರೆಂಡ್ ಮಾರ್ಕ್ಸ್ ಕದಿಬೋದು, ಹದಿಹರಿಯದವರು ಹೃದಯ ಕಳ್ಕೋಬಹುದು. ಹೆಂಡತಿ ಗಂಡಿನ ಜೇಬ್ ಕದಿಬೋದು, ದೇವ್ರು ಹುಂಡಿ ಹೊಡಿಬೋದು, ಬ್ಯಾಂಕ್ ದರೋಡೆ ಆಗ್ಬೋದು. ಕೆಲವರು ಅಡಿಕೆ ಕದೀತಾರೆ, ಕೆಲವರು ಆನೆ ಕದೀತಾರೆ. ಅಡಿಕೆ ಕದ್ರು ಕಳ್ಳಾನೆ, ಆನೆ ಕದ್ರು ಕಳ್ಳಾನೆ. ಎರಡಕ್ಕೆ ಕೈ ಇದೆ, ಒಂದು ಕೊಡಕ್ಕೆ, ಇನ್ನೊಂದು ತಗೊಳಕ್ಕೆ. ಕೊಡೋದು ಯಾರಿಗೂ ಗೊತ್ತಾಗಲ್ಲ, ಇನ್ ತಗೊಳ್ಳೋದು ಏನ್ ಗುರು, ನಮ್ಗೆ ಚಮಕ್ಕ? ಇಲ್ಲ ಸರ್, ಇಷ್ಟೇನಾ? ಇನ್ನೇನಾದ್ರೂ ಇದೆಯಾ? ಇನ್ನೊಂದಿದೆ ಸರ್. ಅದು ಬರ್ಲಿ ಸರ್. ಅದು ನನ್ನ ಹತ್ರ ಟ್ಯಾಲೆಂಟ್ ಇದೆ, ಆದ್ರೆ ಪ್ರೊಡ್ಯೂಸರ್ ಇಲ್ಲ ಸರ್. ವಿಜಯ್, ಅಯ್ಯೋ ಪ್ಯಾಕಪ್ ಹೇಳಿಲ್ಲ ಸರ್. ಈಗೇನ್ ಸರ್ ಮಾಡೋದು? ಟ್ಯಾಲೆಂಟ್ ಇದೆ ಮಗ ಹುಡುಗನ ಹತ್ರ. ಲಾಕರಲ್ಲಿರೋ ಸ್ಕ್ರಿಪ್ಟ್ ತೆಗಿ. ಸರ್ ಆ ಸ್ಕ್ರಿಪ್ಟು ಇವನ್ಗೆ ಕಷ್ಟ ಬಿದ್ದು ಪ್ರೊಡ್ಯೂಸರ್ ಹುಡ್ಕೋಣ, ಇಲ್ಲ ಇಷ್ಟಪಟ್ಟು ನಾವೇ ಪ್ರೊಡ್ಯೂಸ್ ಮಾಡೋಣ. ಸರ್ ಏನ್ ನೋಡ್ತಾ ಇದ್ದೀರಾ? ಗತವೈಭವ. ವಾವ್, ಚಮಕ್ ಡೈರೆಕ್ಟರ್ಗೆ ಚಮಕ್ ಕೊಟ್ಟಿದ್ದು. ಆದರೆ 3-4 ಆ್ಯಕ್ಟಿಂಗ್ ಕ್ಲಾಸಸ್ಗಳಲ್ಲಿ ಕಲಿತಂತಹ ಅನುಭವ, ಪ್ರತಿ ಗಣೇಶ ಪೆಂಡಾಲ್ನಲ್ಲೂ ಡಾನ್ಸ್ ಮಾಡಿದಂಥ ಅನುಭವ, ಶುದ್ಧ ಕನ್ನಡ ಭಾಷೆ, ಅಷ್ಟೇ ಹ್ಯಾಂಡ್ಸಮ್ ಆಗಿರುವಂಥ ಲುಕ್ಕು, ಸ್ವ್ಯಾಗು ಇರುವಂಥ ನಮ್ಮ ಕನ್ನಡದ ಪ್ರತಿಭೆ ದುಷ್ಯಂತ್ ಅವರು ಗತ ವೈಭವದ ಜೊತೆಗೆ ವೈಭವದಲ್ಲಿ ಕನ್ನಡ ಚಿತ್ರರಂಗಕ್ಕೆ, ಈ ಚಂದನ ಲೋಕಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ ಗತ ವೈಭವದ ಮೂಲಕ. ಆ್ಯಂಡ್ ಪ್ರೊಡ್ಯೂಸರ್ ಸಿಕ್ಕಿದ್ದವ್ರೆ ಸರ್ವೇಗಾರ ಸಿಲ್ವರ್ ಸ್ಕ್ರೀನ್ಸ್ ಆ್ಯಂಡ್ ಸುನಿ ಸಿನಿಮಾಸ್ ಮೂಲಕ. ಈ ಗತ ವೈಭವ ನಿಮ್ಮ ಮುಂದೆ ಬರೋದಕ್ಕೆ ತಯಾರಾಗ್ತಾ ಇದೆ. ಈಗ ಇಷ್ಟೆಲ್ಲ ಒಂದು ವೈಭವವನ್ನು ಈ ಸಿನಿಮಾದ ಒಂದು ಚಿಕ್ಕ ಏನು ಹೇಳೋದು ವೀಟಿನಲ್ಲಿ, ಹೀರೋ ಇಂಟ್ರಡಕ್ಷನ್ ವೀಟಿನಲ್ಲಿ ತೋರಿಸಿದ್ಮೇಲೆ ಸಿನಿಮಾದ ವೈಭವ ಹೇಗಿದೆ ಅಂತ ತಿಳ್ಕೊಳ್ಳೋದಕ್ಕೆ ಚಿತ್ರದ DOPನ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ. ವಿಕ್ರಾಂತ್ ರೋಣ, ರಂಗಿತರಂಗ ಖ್ಯಾತಿಯ ನಮ್ಮ ವಿಲಿಯಂ ಡೇವಿಡ್ ಸರ್ ನಮ್ಮ ಜೊತೆಗಿದ್ದಾರೆ. ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ವಿಲಿಯಂ ಸರ್, ಮೊದಲನೇದಾಗಿ ಫ್ಯಾಂಟಸಿ ಸಿನಿಮಾ ಅಂದ ತಕ್ಷಣ ನಿಮ್ಮ ಹೆಸರು ಪಕ್ಕದಲ್ಲಿ ಬಂದಂಗಿದೆ. ರಂಗಿತರಂಗ ಆಗಿರ್ಬೋದು ಅಥವಾ ನಮ್ಮ ವಿಕ್ರಾಂತ್ ರೋಣ ಆಗಿರ್ಬೋದು, ಇವಾಗ ಮತ್ತೊಂದು ಗರಿ ಗತ ವೈಭವ. ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಈ ಸಿನಿಮಾದ ಬಗ್ಗೆ? ಇದು ನಾನು ಒಂದೇ ಸಿನಿಮಾ ಅಲ್ಲ, ಆ್ಯಕ್ಚುಲಿ ಇದು ಒಂದು 4 ಸಿನಿಮಾ ಬೇಕಾಗುತ್ತೆ. ಯಾಕಂದರೆ ಆ ಥರ ಸ್ಕ್ರಿಪ್ಟ್ ಅದು. ಅಂದರೆ ಒಂದೊಂದು ಸೆಗ್ಮೆಂಟು ಒಂದೊಂದು ಇದರಲ್ಲಿ, ಆಮೇಲೆ ಲುಕ್ ವೈಸು ಪ್ರತಿಯೊಂದು ದೇವಲೋಕ ಅಂತ, ಸಾರಿ ಅದು ಒಂದೊಂದು ಸೆಗ್ಮೆಂಟು ಒಂದೊಂದು ಲುಕ್ಕಲ್ಲಿ ಬರಬೇಕು. ಒಂದು ಕಾಲಘಟ್ಟಕ್ಕೆ ಒಂದು, ಇನ್ನೊಂದು ಕಾಲಘಟ್ಟಕ್ಕೆ ಒಂದು, ಆ ಥರದೊಂದು ಬೇರೆ ಬೇರೆ ಲುಕ್ಕಲ್ಲಿ ನಾವು ಅದನ್ನು ಶೂಟ್ ಮಾಡಬೇಕಾಗಿರೋ ಸ್ಥಿತಿ ಬಂತು. ಸೊ ಆ್ಯಸ್ ಪರ್ ಸುನಿ ಸರ್ ಸ್ಕ್ರಿಪ್ಟ್ ನರೇಟ್ ಮಾಡಿದಾಗ ಅದನ್ನ ಕೂತ್ಕೊಂಡು ಹೋಮ್ವರ್ಕ್ ಮಾಡಿ, ಬಟ್ ಅದನ್ನ ಅಚೀವ್ ಮಾಡೋದ್ರಲ್ಲಿ ನನಗೆ ತುಂಬ ಖುಷಿ ಆಯಿತು. ಬಟ್ ಔಟ್ಪುಟ್ ತುಂಬ ಚೆನ್ನಾಗಿ ಬಂದಿದೆ. ಆಮೇಲೆ ಟೆಕ್ನಿಕಲಿ ನಮ್ಮ ಪ್ರೊಡ್ಯೂಸರ್ ಎಲ್ಲನೂ ಪ್ರೊವೈಡ್ ಮಾಡಿಕೊಟ್ಟಿದ್ದಾರೆ, ಯಾವುದಿಲ್ಲ ಅಂತ ಹೇಳಲಿಲ್ಲ. ಆಮೇಲೆ ದುಷ್ಯಂತ್ ಸರ್, ಆಶೇಖಾ ಮೇಡಮ್ ಅವರಂತೂ ಸ್ಕ್ರೀನಲ್ಲಿ ತುಂಬ ಚೆನ್ನಾಗಿ ಕಾಣ್ತಾರೆ. ಅಂದರೆ ಅದೊಂದೊಂದು ಬೇರೆ ಬೇರೆ ಪ್ಯಾಟ್ರನಲ್ಲಿದೆ. ಸೊ ಆ ಪ್ಯಾಟ್ರನಲ್ಲಿ ಆ ಲುಕ್ನ ಕ್ಯಾರಿ ಮಾಡಬೇಕು ಅಂದರೆ, ಆ ಇದನ್ನು ಕ್ಯಾರಿ ಮಾಡಬೇಕು ಅಂದರೆ ಓನ್ಲಿ ಬಿಕಾಸ್ ಆಫ್ ಡೈರೆಕ್ಟರ್ ಲೀಡಲ್ಲಿ ಇವ್ರನ್ನ ಮಾಡಿದ್ದಾರೆ. ಬಟ್ ಟೆಕ್ನಿಕಲಿ ತುಂಬ ಸಪೋರ್ಟ್ ಮಾಡಿದ್ದಾರೆ. ತುಂಬ ಒಳ್ಳೆ ಸಿನಿಮಾ, ಚೆನ್ನಾಗಿದೆ. ಸರ್ ಒಂದೇ ಮಾತು, 4 ಸಿನಿಮಾದ ಅನುಭವ ಅಂದರು. ಅಂದರೆ ದೀಪಕ್ ತಿಮ್ಮಪ್ಪ ಅವರು 4 ಚಿತ್ರದ ಪೇಮೆಂಟ್ ಕೊಟ್ರಾ? ಇಲ್ಲ ಮೇಡಮ್, ಅದೇ ಮೇಡಮ್
ಇಲ್ಲ ಮೇಡಮ್, ಅಂದರೆ ಅದ್ರ ಡಿಫ್ರೆಂಟ್ ಲುಕ್ಸ್ ಬರುತ್ತೆ ಅದು ಸಿನಿಮಾದಲ್ಲಿ. ಸೊ ಹಂಗಾಗಿ ಅದು ನನಗೊಂದು ಟಾಸ್ಕ್ ಇತ್ತು, ಬಟ್ ತುಂಬ ಚೆನ್ನಾಗಿ ಬಂದಿದೆ ಮೇಡಮ್. ಲವ್ಲಿ ಸರ್, ಥ್ಯಾಂಕ್ ಯು ಸೋ ಮಚ್. ಗತ ವೈಭವ ಸ್ಕ್ರೀನ್ ಮೇಲೆ ಹೇಗೆ ಕಾಣುತ್ತೆ ಅಂತ ನೋಡೋದಕ್ಕೆ ಕಾಯ್ತಾ ಇದ್ದೀವಿ. ಥ್ಯಾಂಕ್ ಯು ವಿಲಿಯಂ ಡೇವಿಡ್ ಅವರಿಗೆ. ಥ್ಯಾಂಕ್ ಯು. ಇನ್ನು ಈ ಸಿನಿಮಾದ ಚಿಕ್ಕ ಚಿಕ್ಕ ತುಣುಕು ಅಂದರೆ ಹೀರೋ ಹೇಗೆ ಕಾಣ್ತಾರೆ, ಹೀರೋಯಿನ್ ಹೇಗೆ ಕಾಣ್ತಾರೆ, ಒಂದೊಂದು ಟಿ ಅದನ್ನ ಟೀಸರ್ ಥರ ಬಿಡ್ತಾಯಿದ್ರು. ಅದನ್ನು ಇನ್ಸ್ಟಾಗ್ರಾಮ್ನಲ್ಲಿ ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ನೋಡುವಾಗ ವಾವ್, ಏನೋ ಒಂದು ಕಾಯ್ತಾ ಇದೆ, ಸಮ್ ಫ್ಯಾಂಟಸಿ, ಏನು ಹೇಳೋದು, ಒಂದು ಸ್ವರ್ಗ ಲೋಕ ಕಾಯ್ತಾ ಇದೆ ನಮಗೋಸ್ಕರ ಥಿಯೇಟರ್ನಲ್ಲಿ ಹೋಗಿ ನೋಡೋದಕ್ಕೆ ಅಂತ ಫೀಲ್ ಆಗ್ತಾಯಿತ್ತು. ಅದನ್ನು ಒಂದು ಸಲ ನಿಮ್ಮ ಜೊತೆಗೆ ಈ ಸ್ಕ್ರೀನ್ ಮೇಲೆ ನೋಡೋಣ. ಕ್ಯಾನ್ ವಿ ಹ್ಯಾವ್ ದ್ಯಾಟ್ ಟಿ ಪ್ಲೀಸ್? ನಾವೆಲ್ಲರೂ ಒಂದು ಊಹೆ ಮಾಡ್ತಾ ಇರ್ತೀವಲ್ಲ, ಇಂದ್ರಲೋಕ ಇರುತ್ತೆ, ಅಲ್ಲಿ ಡ್ರೈ ಐಸ್ ಇರುತ್ತೆ, ಅಲ್ಲೊಂದು ಚಂದದ ಗೊಂಬೆ ಕೂತಿರ್ತಾಳೆ ರಂಬೆ ಊರ್ವಶಿ ಥರ ಅಂತ. ಆ ದೇವ ಕನ್ಯೆ ಥರ ನಮ್ಮ ಆಶಿಕಾ ಅವರು ಕಾಣಿಸ್ಕೋತಾರೆ ಆ ಒಂದು ಬ್ಯೂಟಿಫುಲ್ ಟೀಸರ್ನಲ್ಲಿ. ಆ್ಯಂಡ್ ಅದೇ ಪಕ್ಕದಲ್ಲಿ ಬಂದರೆ ಹಾಲಿವುಡ್ ಲೆವೆಲ್ ಹೀರೋ ಥರ ನಮ್ಮ ದುಷ್ಯಂತ್ ಅವರು. ಸೊ ಈ ಸಿನಿಮಾದಲ್ಲಿ ಒಟ್ಟು 4 ರೀತಿಯ ಗೆಟಪ್ಗಳು, ಆ ಭಾಷಾ ಶೈಲಿ ಆಗಿರ್ಬೋದು, ಹೀಗೆ ಪ್ರತಿ ಹಂತದಲ್ಲೂ ಒಂದು ವೈಭವ ಇರುತ್ತೆ, ಒಂದು ಮ್ಯಾಜಿಕ್ ಇರುತ್ತೆ. ಸೊ ಅದರ ಒಂದು ಚಿಕ್ಕ ತುಣುಕು ಈಗ ನೋಡುವಂಥ ಸಮಯ. ನಿನ್ನೆ ತಾನೇ ಟೀಸರ್ ರಿಲೀಸ್ ಆಗಿ ಜನರ ಪ್ರೀತಿ ಸಿಗ್ತಾ ಇದೆ. ಮತ್ತಷ್ಟು ಪ್ರೀತಿ ನಿಮ್ಮ ಮುಂದೆ ನಿಮ್ಮಿಂದ ಸಿಗಬೇಕು ಅನ್ನೋ ಅಪೇಕ್ಷೆಯೊಂದಿಗೆ ಇದೀಗ ಟೀಸರ್ ಗತ ವೈಭವ ಚಿತ್ರದಿಂದ ನಿಮ್ಮ ಮುಂದೆ. ನಿಜವಾಗ್ಲೂ ಒಂದು ಯಾವುದೋ ಒಂದು ಬೇರೆ ಲೋಕಕ್ಕೆ ಹೋಗಿ ಬಂದಂಗಿದೆ ಈ ಸಿನಿಮಾದ ಟೀಸರ್ ನೋಡೋ ಆಗ್ಲೇ. ಇಷ್ಟೊತ್ತಿಂದ ನಾವು 4 ಲುಕ್ಕಲ್ಲಿ ಕಾಣಿಸ್ಕೋತಾರೆ ಹೀರೋ ಹೀರೋಯಿನು ಕತೆ ಅಂತ ಹೇಳ್ತಾ ಇದ್ವಿ, ಆದರೆ ಚಿಕ್ಕ ತುಣುಕು ಇದರಲ್ಲಿ ನೋಡಿರೋದು. ಹಾಗಾಗಿ ಪ್ರತಿ ಗೆಟಪ್ಪು ಚೇಂಜ್ ಆಗುತ್ತೆ, ಆ ಭಾಷೆನೂ ಚೇಂಜ್ ಆಗುತ್ತೆ, ಅಲ್ಲಿರುವಂಥ ಒಂದು ಸಾರನೂ ಚೇಂಜ್ ಆಗ್ತಾ ಹೋಗುತ್ತೆ. ಅದಕ್ಕೆ ಗತ ವೈಭವ ಇಷ್ಟೊಂದು ವರ್ಷಗಳ ಕಾಲ ತಗೊಂಡಿರೋದು ನಿಮ್ಮ ಮುಂದೆ ಬರೋದಕ್ಕೆ, ರೆಡಿ ಆಗೋದಕ್ಕೆ. ಮತ್ತೊಂದು ಕಾರಣ ಕೂಡ ಇದೆ, ಸಮಯ ಯಾಕೆ ಬೇಕು ಗತ ವೈಭವ ನಿಮ್ಮ ಮುಂದೆ ತರೋದಕ್ಕೆ ಅನ್ನೋದಕ್ಕೆ. ಅವರನ್ನು ವೇದಿಕೆ ಮೇಲೆ ಕರೆಸ್ತೀನಿ. ಈ ಸಿನಿಮಾದಲ್ಲಿ ಕಥೆ, ಸಂಗೀತ, ಹೀರೋ ಹೀರೋಯಿನ್ ಎಷ್ಟು ಮುಖ್ಯನೋ, ಈ ಸಿನಿಮಾದಲ್ಲಿ VFX ಕೂಡ ಅಷ್ಟೇ ಮುಖ್ಯವಾದ ಒಂದು ಪಾತ್ರನ ವಹಿಸುತ್ತೆ. VFXನ ಮಾಡಿರುವಂಥ ನಿರ್ಮಲ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ನಿರ್ಮಲ್ ಅವರ ಸಿನಿಮಾ ಲಿಸ್ಟ್ ಹೇಳೋಕ್ಕೆ ಖುಷಿ ಆಗುತ್ತೆ ಸರ್. ನಿಮ್ಮ ಫಿಲ್ಮೋಗ್ರಫಿ ಅಂತ ನೋಡಿದಾಗ ಅದ್ಭುತವಾದಂತಹ ಸಿನಿಮಾಗಳಲ್ಲಿ ನಿಮ್ಮ ಹೆಸರಿರುತ್ತೆ. ವಿಕ್ರಾಂತ್ ರೋಣ ಆಗಿರ್ಬೋದು, ಸಲಾರ್ ಆಗಿರ್ಬೋದು, ಬ್ಯಾಟ್ಮ್ಯಾನ್, ಜೋಕರಿಂದ ಹಿಡಿದು ಅದ್ಭುತವಾದಂತಹ ಸಿನಿಮಾಗಳಲ್ಲಿ ಇವರ ಕೊಡುಗೆ ಕೂಡ ಇರುತ್ತೆ. ಈ ಗತ ವೈಭವ ಹೇಗಿದೆ, ಎಷ್ಟೊತ್ತಿನ CG ಇದೆ, ಎಷ್ಟೊತ್ತು VFX ಇದೆ, ಏನೆಲ್ಲ ಜಾದೂ ಇದೆ, ದಯವಿಟ್ಟು ಹೇಳಿ. ಈ ಸಿನಿಮಾಲಿ ಆ್ಯಕ್ಚುಲಿ ಎಡಿಟ್ ಆದಮೇಲೆ, ಎಡಿಟಿಗೆ ಮುಂಚೆ ಹತ್ರ 1.5 hour CG ಇತ್ತು.
ಬಟ್ ಟೈಮ್ ತುಂಬ ಜಾಸ್ತಿ ಆಗುತ್ತೆ, ಈ ವರ್ಷ ರಿಲೀಸ್ ಮಾಡೋಕ್ಕಾಗಲ್ಲ ಅನ್ನೋ ಕಾರಣದಿಂದ ಎಡಿಟ್ ಮಾಡಿ 1 hourಗೆ ಇಳಿಸಿದ್ದೀವಿ ಇವಾಗ. ಸೊ ಬೇರೆ ಬೇರೆ ಟೈಮ್ ಲೈನು, ಬೇರೆ ಬೇರೆ ವರ್ಲ್ಡು, ಸೊ ಕಂಪ್ಲೀಟ್ ಫ್ಯಾಂಟಸಿ ಸಿನಿಮಾ ಆಗಿರೋದ್ರಿಂದ ಎಲ್ಲ ಕ್ರಿಯೇಟ್ ಮಾಡಬೇಕಾಗಿದೆ ಆ್ಯಂಡ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ಆಗಾಗ ಸುನಿ ಸರ್ ಮುಖನೂ ನೋಡ್ತಾ ಇದ್ದಾರೆ, ಅಷ್ಟೇ ಹೇಳ್ಬೋದಾ ಇನ್ನು ಜಾಸ್ತಿ ಹೇಳ್ಬೋದು ಅಂತ, ಬೇರೆ ಏನಾದರೂ ಹೇಳ್ಬೋದು ಅಂತ ಗ್ರೀನ್ ಸಿಗ್ನಲ್ ಇದೆಯಾ ಸರ್? ಇಲ್ಲ, ಟ್ರೈಲರ್ ಆದಮೇಲೆ ಬೇಕು. ಓಕೆ, ಸೊ ಈಗ 1.5 ನಿಮಿಷದ ಕಂಟೆಂಟ್ನ 1 ನಿಮಿಷಕ್ಕೆ ಇಳಿಸಿ ಮಾತಾಡಿದ್ದೀರಾ ನೀವು, ಅಲ್ಲಿ 1.5 ಗಂಟೆ ಇದಲ್ವಾ, ಆ ಥರ. ಓಕೆ ಸರ್, ನಿರ್ಮಲ್ ಸರ್, ಥ್ಯಾಂಕ್ ಯು ಸೋ ಮಚ್. ಒಂದು ಅದ್ಭುತವಾದಂಥ ಪ್ರಪಂಚನ ನೀವು ಸೃಷ್ಟಿ ಮಾಡಿದ್ದೀರಾ ಅನ್ನೋ ನಂಬಿಕೆ ನಮಗಿದೆ, ಆ ಹೆಮ್ಮೆ ಚಿತ್ರತಂಡಕ್ಕಿದೆ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಇನ್ನು ಈ ಜಗತ್ತು, ಈ 4 ಲೋಕಗಳು, ಆ ಚಂದದ ಪ್ರತಿಭೆಗಳು ಮಿಂಚೋದಕ್ಕೆ ಕಾರಣ ಸಿನಿಮಾದ ನಿರ್ಮಾಪಕರು. ಒಂದು ಶಕ್ತಿಯಾಗಿ ಬಂದು ಈ ಸಿನಿಮಾದಲ್ಲಿ ದುಷ್ಯಂತ್ ಅವ್ರನ್ನ ಈ ಚಿತ್ರದ ಮೂಲಕ ಇಂಟ್ರೊಡ್ಯೂಸ್ ಮಾಡಬೇಕು, ಕನ್ನಡ ಚಿತ್ರರಂಗಕ್ಕೆ ಇಂಥದ್ದೊಂದು ಕಥೆನ ಕೊಡಬೇಕು ಅಂತ ಕನಸು ಕಂಡಿದ್ದು. ತುಮಕೂರಿನಲ್ಲಿ ಹುಟ್ಟಿ ಬೆಳೆದ ನಮ್ಮ ಕನ್ನಡದ IT ಪ್ರೊಫೆಷ್ನಲ್ ಯುರೋಪು ಇಂಡಿಯಾ ಸುತ್ತೊಡಿತಾ ಇದ್ದಂಥ ಈ ವ್ಯಕ್ತಿ ಇವತ್ತು ಸ್ಯಾಂಡಲ್ವುಡ್ನಲ್ಲಿ ಅದ್ಭುತವಾಗಿ ಸರ್ವೇಗಾರ ಸಿಲ್ವರ್ ಸ್ಕ್ರೀನ್ಸ್ ಅನ್ನೋ ಬ್ಯಾನರ್ನ ನಿಮ್ಮ ಮುಂದೆ ತರ್ತಾ ಇದ್ದಾರೆ. ಪ್ಲೀಸ್ ವೆಲ್ಕಮ್ ದೀಪಕ್ ತಿಮ್ಮಪ್ಪ ಸರ್ ವೇದಿಕೆ ಮೇಲೆ. ಮೊದಲನೇದಾಗಿ ದೀಪಕ್ ಸರ್, ಚಂದನವನಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಆ್ಯಂಡ್ ಒಂದು ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಯಾಕೆ ಅಂತ ಹೇಳಿದ್ರೆ, ಒಂದು ಸಿನಿಮಾದಲ್ಲಿ 4 ಕಥೆಗಳನ್ನು ಹೇಳುವಂಥ ಒಂದು ವೈಭವೀಕರಣವನ್ನು ತೋರುವಂಥ ಗತವೈಭವ ಸಿನಿಮಾದ ಕಾಲು ಹಾಕಿದ್ದೀರಾ, ಕೈ ಇಟ್ಟಿದ್ದೀರಾ. ಅದೇ ನಿಮ್ಮ ಫಸ್ಟ್ ಸಿನಿಮಾ, ಅದಕ್ಕೆ ಒಂದು ಧೈರ್ಯ ಬೇಕು. ಸೊ ಕಂಗ್ರ್ಯಾಚುಲೇಷನ್ಸ್ ಹೇಳಿದೆ. ಸೊ ಇನ್ನು ಈ ಜರ್ನಿ ಹೇಗಿದೆ ಅಂತ ದಯವಿಟ್ಟು ನಮ್ಮೆಲ್ಲರಿಗೂ ತಿಳಿಸ್ಬೇಕು. ಸರ್, ಓಕೆ, ಫಸ್ಟ್ ಆಫ್ ಆಲ್ ಇಲ್ಲಿ ಬಂದಿರೋ ಎಲ್ಲರಿಗೂ ಸುಸ್ವಾಗತ. ನನ್ನ ಹೆಸರು ದೀಪಕ್ ಅಂತ. ಸೊ ಮೂಲತಃ ತುಮಕೂರಿಂದ ಬಂದಿರೋರು. ಮೇಡಮ್ ಹೇಳ್ದಂಗೆ IT ಬ್ಯಾಕ್ಗ್ರೌಂಡಿಂದ ಬಂದಿದ್ದೀನಿ. ಸೊ ಇದು ನಮ್ಮ ಮೊದಲನೆಯ ನಿರ್ಮಾಣ. ತುಂಬ ಕನಸು ಹೊತ್ಕೊಂಡು ಬಂದಿದ್ದೀವಿ. ತುಂಬ ಪ್ಲ್ಯಾನಿಂಗು, ತುಂಬ ಪ್ರೀತಿಯಿಂದ, ತುಂಬ ಕಷ್ಟಪಟ್ಟು ಇದನ್ನು ಮಾಡಿದ್ದೀವಿ. ಸೊ ನಿಮ್ಮ ಕಂಪ್ಲೀಟ್ ಸಪೋರ್ಟು, ಪ್ರೋತ್ಸಾಹ, ಪ್ರೀತಿ ನಮ್ಮ ಮೇಲೆ ಇರಲಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ ಇದರಲ್ಲಿ. ಮೊದಲನಾಗಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಮೂವಿಲಿ ಅಂತಂದರೆ, ಸ್ವಲ್ಪ ಜನದ ಹೆಸರುಗಳು ತೊಗೋಬೇಕಾಗುತ್ತೆ. ಏಕೆಂದರೆ ಅವ್ರು ಇಲ್ಲ ಅಂತಂದರೆ ಈಗ ಮುಗ್ತಾ ಇರಲಿಲ್ಲ. ಸೊ ಮೇಯ್ನ್ಲಿ ಅಂದರೆ ನಾನು ಫಸ್ಟ್ ಆಫ್ ಆಲ್ ಪ್ರೊಡಕ್ಷನ್ಸ್ ಕಡೆಯಿಂದ ಹೇಳ್ತೀನಿ. ನಮ್ಮ ದೇವು ಅಂತ ಪ್ರೊಡಕ್ಷನ್ ಮ್ಯಾನೇಜರು. ಸೊ ನಮಗೆ ಫಸ್ಟು ಬಂದಾಗ ನಮಗೆ ಈ ಫೀಲ್ಡಲ್ಲಿ ಏನು ಅಂತ ಗೊತ್ತಿರಲಿಲ್ಲ. ಸೊ ಪಾಪ ಅವರು ಬೈಲಾಸಿಂದ ಹಿಡಿದು ಕಂಪ್ಲೀಟ್ ನಮಗೆ ಡೀಟೇಲ್ಸು ಹೇಳಿ, ಯಾರಿಗೆ ಯಾವ ಥರ ಇರಬೇಕು ಏನು ಅಂತ ಹೇಳ್ಕೊಟ್ಟು, ಅಲ್ಲಿಂದನೂ ನಮ್ಗೆ ಹೇಳ್ಕೊಟ್ಟಿರೋದಕ್ಕೆ ತುಂಬ ಥ್ಯಾಂಕ್ಸ್ ದೇವು. ಅದಾದಮೇಲೆ ನಮ್ಮ ಮಂಜಣ್ಣ ಅಂತ ಲೈಟ್ಸ್ ಇದ್ದಾರೆ, ಮಂಜಣ್ಣ ಇದ್ದಾರೆ, MCS ಅವರು ಅಲ್ಲಿದ್ದಾರೆ. ಅವ್ರಿಗೂ ತುಂಬ ಥ್ಯಾಂಕ್ಸ್. ಯಾಕೆಂದರೆ ಲೈಟಿಂಗ್ಸ್ ಇಲ್ಲಿ ನಾವು ಯಾವಾಗ ಏನೇ ಕೇಳಿದ್ರು ಇಲ್ಲ ಅಂತ ಹೇಳಿಲ್ಲ. ಒಂದೇ ಒಂದು ಲೈಟರ್ ನೋಟಲ್ಲಿ ಒಂದು ಹೇಳ್ತೀನಿ. ಒಂದು ಲೈಟರ್ ನೋಟಲ್ಲಿ ಒಂದೇ ಒಂದು ವಿಷಯ ಹೇಳ್ಬೇಕಾಗುತ್ತೆ. ನಮ್ಮ ದೇವಲೋಕದ ಸೀಕ್ವೆನ್ಸ್ ನಡೀತಾ ಇರ್ಬೇಕಾದ್ರೆ ವಿಲಿಯಮ್ ಅವರು ಲೈಟಿಂಗ್ಸ್ದು ರಿಕ್ವೈರ್ಮೆಂಟ್ಸ್ ಕೊಟ್ಟಿದ್ದರು. ಅವತ್ತು ನೆಲಮಂಗಲದಲ್ಲಿ ಮೋಹನ್ ಬಿ ಕೆರೆ ಸ್ಟುಡಿಯೋದಲ್ಲಿ ನಡೀತಿತ್ತು. ಅವತ್ತು 3 ಸ್ಕೆಡ್ಯೂಲ್ ಅಂದರೆ 3 ಶೂಟಿಂಗ್ ಮಿಸ್ ಆಗಿದೆ, ಅಂದರೆ ಕ್ಯಾನ್ಸಲ್ ಆಗಿದೆ. ಯಾಕೆ ಅಂತ ನೋಡಿದ್ರೆ ಎಲ್ಲ ಲೈಟ್ಸ್ಗಳೂ ಬಂದು ನೆಲಮಂಗಲದಲ್ಲಿ ಇದೆ. ವಿಲಿಯಮ್ ಅವರು ಅಷ್ಟು ಲೈಟಿಂಗ್ಸ್ ಸೆಟ್ ಕೊಟ್ಟಿದ್ದರು. ಮಂಜಣ್ಣ 2ನೇ ಮಾತು ಹೇಳಿಲ್ಲ ಪಾಪ, ಬೇರೆ ಎಲ್ಲ ಕಮಿಟ್ಮೆಂಟು ಬಿಟ್ಟು ಇದಕ್ಕೋಸ್ಕರ ನಮಗೆ ಕಂಪ್ಲೀಟ್ ಲೈಟ್ಸು ಅಲ್ಲೇ ಇತ್ತು. ಸೊ ಅದೊಂದು ಇದು. ಅದಾದಮೇಲೆ ರಾಘಣ್ಣ ಬಂದಿದ್ದಾರೆ. ಸೊ ರಾಘಣ್ಣಂಗೂ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಬಿಡ್ತೀನಿ. ಇದೇ ರೀತಿ ಶಿವು ಸರ್ ಇದ್ರ ಮೇಲೆ ವರ್ಕ್ ಮಾಡಿದ್ದಾರೆ, ಉಲ್ಲಾಸ್ ಹೈದೂರ್ ಅವರು ವರ್ಕ್ ಮಾಡಿದ್ದಾರೆ, ಆಮೇಲೆ ನಮ್ಮ ಫುಡ್ ನಾಗಣ್ಣ ಅಂತ ಇದ್ದಾರೆ ಅವರು. ಸೊ ಈಚ್ ಆ್ಯಂಡ್ ಎವ್ರಿಬಡಿ. ಸೊ ಅವ್ರಿಗೆ ನನ್ನ ಕಡೆಯಿಂದ ತುಂಬ 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 ಥ್ಯಾಂಕ್ ಯು. ಸೊ ಪ್ರೊಡಕ್ಷನ್ ಬಿಟ್ಟರೆ ನಾವಿವಾಗ ಟೆಕ್ನಿಕಲ್ಲಾಗಿ ಮೂವಿ ಬಗ್ಗೆನೂ ಸ್ವಲ್ಪ ಹೇಳಬೇಕಾಗುತ್ತೆ. ಸೊ ಫಸ್ಟು ನಮ್ಮ ವಿಲಿಯಮ್ ಸರು ಸ್ವಲ್ಪ ಶೈ ನೇಚರು, ಒಂದು 3 ನಿಮಿಷದ ಮೇಲೆ ಮಾತಾಡಿಲ್ಲ. ಬಟ್ ಇವಾಗ ನಮ್ಮ ಸುನಿ ಸರ್ ಕತೆ ಎಷ್ಟು ಚೆನ್ನಾಗಿ ಮಾಡಿದಾರೋ ಅದನ್ನು ತೆರೆ ಮೇಲೆ ಕಾಣಿಸೋದಕ್ಕೆ ನಮ್ಮ ವಿಲಿಯಮ್ ಸರ್ ಕಾರಣ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದರೆ, ನೀವು ಟೀಸರಲ್ಲಿ ಇಟ್ಸ್ ಅ ಗ್ಲಿಮ್ಸ್. ಸೊ ನೀವು ಮೂವಿ ನೋಡಿದ್ಮೇಲೆ ನೀವೇ ಹೇಳ್ತೀರ, ನಾವು ಜಾಸ್ತಿ ಹೇಳಬಾರ್ದು. ಬಟ್
ಅವ್ರ ಎಫರ್ಟು ಮತ್ತು ಅವ್ರ ಇದನ್ನು ನಾವು ಮೆನ್ಷನ್ ಮಾಡಲಿಲ್ಲ ಅಂದರೆ ತಪ್ಪಾಗುತ್ತೆ. ಒಂದೊಂದು ಸಲ ಡಬಲ್ ಕಾಲ್ ಶೀಟ್ಸು, ತ್ರಿಬಲ್ ಕಾಲ್ ಶೀಟ್ಸು ಆಲ್ಮೋಸ್ಟ್ 24 hours ಎಲ್ಲ ವರ್ಕ್ ಮಾಡಿದ್ದಾರೆ. ಸೊ ಹಾಗಾಗಿ ವಿ ಹ್ಯಾವ್ ಟು ರಿಮೆಂಬರ್ ಹಿಮ್ ಆ್ಯಂಡ್ ಥ್ಯಾಂಕ್ ಹಿಮ್ ಫಾರ್ ಹಿಸ್ ಸಪೋರ್ಟ್. ತುಂಬ ಥ್ಯಾಂಕ್ಸ್ ವಿಲಿಯಮ್ ಸರ್. ಸೊ ವಿಲಿಯಮ್ ಸರ್ ಆದಮೇಲೆ ಜೂಡಾ ಸರ್ ಬಗ್ಗೆನೂ ಮಾತಾಡಬೇಕಾಗತ್ತೆ. ಜೂಡಾ ಸರ್ ಇಸ್ ಆಲ್ಸೋ ವೆರಿ ವೆರಿ ಟ್ಯಾಲೆಂಟೆಡ್ ಗೈ. ಇವತ್ತು ಅವರ ತಾಯಿಗೆ ಹುಷಾರಿಲ್ಲ ಅಂತ ಬರೋಕ್ಕಾಗಿಲ್ಲ, ಬಟ್ ಅವರು ಅಷ್ಟೇ ನಮಗೆ ತುಂಬ ಟೈಮ್ ಕೊಟ್ಟು, ಏಕೆಂದರೆ ಇದು ಹೇಳ್ದಂಗೆ 4 ಕಾಲಘಟ್ಟದಲ್ಲಿ ಬರುತ್ತೆ. ಹಾಗಾಗಿ ನಮ್ಮ ಸಾಂಗ್ಸ್ಗಳೂ ಅಷ್ಟೇ ಮುಂದಿನ ವಾರ ನಾವು ರಿಲೀಸ್ ಮಾಡ್ತೀವಿ. ಸೊ ಅದು ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಏನಕ್ಕೆ ನಾನು ಈ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ, ಅವ್ರ ಬಗ್ಗೆ ಥ್ಯಾಂಕ್ಸ್ ಹೇಳ್ತಿದ್ದೀನಿ ಅಂತ. ಅವರು ತುಂಬ ಟೈಮ್ ಕೊಟ್ಟು, ಎಫರ್ಟ್ ಕೊಟ್ಟು, ಖುದ್ದಾಗಿ ಎಲ್ಲ ಮಾಡಿಕೊಂಡು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಾದಮೇಲೆ ಮೂರನೇದಾಗಿ ನಮ್ಮ ಆಶಿಕ್ ಅಂತ, ಅವರು ಎಡಿಟರು. ಅವ್ರಿಗೂ ಇವತ್ತು ಕಾರಣಾಂತರಗಳಿಂದ ಅವರು ಬರೋಕ್ಕಾಗಿಲ್ಲ. ಸೊ ಅಗೈನ್ ಇವಾಗ ಹೆಂಗೆ ನಮ್ಮ ಸುನಿ ಸರ್ದು ಕಥೆ ಹೇಳ್ತಾರೋ ಅದನ್ನು ನಿಮಗೆ ಈ ಕಟ್ಟಿರ್ಬೋದು, ಎಡಿಟ್ ಕಟ್ಟಿರ್ಬೋದು, ಅಲ್ಟಿಮೇಟ್ಲಿ ಇಟ್ಸ್ ಆಲ್ ಟೆಕ್ನಿಷಿಯನ್ಸ್ ವರ್ಕು. ಸೊ ಆಶಿಕ್ದು ಹೇಳಬೇಕು ಅಂದರೆ ಹೀ ಈಸ್ ಆಲ್ಸೋ ಮಲ್ಟಿ ಟ್ಯಾಲೆಂಟೆಡು. ಅಂದರೆ ನಮಗೆ ಮ್ಯೂಸಿಕ್ ಈ ಥರ ಬರಬೇಕು, ಅದೇ ಥರ ರೆಫರೆನ್ಸ್ ಕೊಟ್ಬಿಟ್ಟು ಕಟ್ ಮಾಡಿಬಿಟ್ಟು ಕೊಡ್ತಾರೆ. ಸೊ ಒಂದೊಂದ್ಸಲ ಹೆಂಗಾಗುತ್ತೆ ಅಂತಂದರೆ ಅವ್ರ ರೆಫರೆನ್ಸ್ ಕಟ್ಟಿಗೆ ನಾವು ಅದನ್ನು ಮ್ಯಾಚ್ ಮಾಡೋಕ್ಕಾಗುತ್ತೋ ಇಲ್ಲೋ ಅನ್ನೋದು ಒಂದೊಂದು ಇದಾಗುತ್ತೆ, ಟೆಕ್ನಿಕಲಿಟಿ ನೀವು ನೋಡಬೇಕು ಅಂತಂದರೆ. ಸೊ ಹೀ ಈಸ್ ಆಲ್ಸೋ ವೆರಿ ಟ್ಯಾಲೆಂಟೆಡ್ ಆ್ಯಂಡ್ ಐ ಥ್ಯಾಂಕ್ ಆಶಿಕ್ ಆಲ್ಸೋ ಫಾರ್ ದಿ ಸಪೋರ್ಟ್. ಫೈನಲಿ ನಮ್ಮ ನಿರ್ಮಲ್ ಅವರು ಜಾಸ್ತಿ ಮಾತಾಡಿಲ್ಲ, 1 ನಿಮಿಷ, ಬಟ್ ಅವ್ರದ್ದು ಕೆಲಸ ತುಂಬ ತೋರಿಸ್ತಾ ಇದೆ. ಆಮೇಲೆ 1.5 ಗಂಟೆಯಿಂದ 1 ಗಂಟೆಗೆ ಇಳಿಸಿದ್ದಾರೆ. ಮತ್ತು ಸೊ ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ ಅವರು ನಮ್ಮ ಕನ್ನಡದ ಪ್ರತಿಭೆ. ಅಗೈನ್ ಅವರು ಕೆನಡಾದಲ್ಲಿ ಓದಿ, ಅಂದರೆ VFXದೇನೆ ಮಾಸ್ಟರ್ಸ್ ಮಾಡಿಬಿಟ್ಟು ಕನ್ನಡದಲ್ಲಿ ಬಂದು ಇಲ್ಲಿ ಮಾಡಬೇಕು ಅಂತ ಒಂದು ಕಂಪ್ನಿ ಕಟ್ಟಿದ್ದಾರೆ. ಬಹುಶಃ ಜಾಸ್ತಿ ಜನಕ್ಕೆ ಗೊತ್ತಿರಲಿಕ್ಕಿಲ್ಲ. ಅವ್ರ ಕೆಳಗಡೆ 150 ಜನ ಕೆಲಸ ಮಾಡ್ತಾಯಿದ್ದಾರೆ. ಅವ್ರದ್ದು ಅಷ್ಟು ದೊಡ್ಡ ಕಂಪ್ನಿ ಅವ್ರದ್ದು. ಸೊ ತುಂಬ ಸಿನಿಮಾಗಳ್ದು ಅವ್ರು ಮಾಡ್ತಾಯಿದ್ದಾರೆ. ಈಗ ಯಾವುದಾದ್ರು ದೊಡ್ಡ ಬ್ಯಾನರ್ಸ್ಗಳಲ್ಲಿ ದೊಡ್ಡ ಸಿನಿಮಾಗಳು ಇವಾಗ ಪ್ರೆಸೆಂಟಾಗಿ ಬರ್ತಿದೆಯೋ ಅದರಲ್ಲೆಲ್ಲರದು ಅವ್ರದ್ದು ಒಂದು ಪಾರ್ಟ್ ಇದ್ದೇ ಇದೆ. ಸೊ ಆಮೇಲೆ ಅವರೊಂಥರ ಅಸೆಟ್ ಇದ್ದಂಗೆ. ಹೆಂಗೆ ಅಂತಂದರೆ ಬರೀ VFX ಅಂತಲ್ಲ, ಸೊ ಕಂಪ್ಲೀಟ್ ಬೇರೆ ಥರನೂ ಸಪೋರ್ಟ್ ಎಲ್ಲ ಕೊಟ್ಟು. ಸೊ ಐ ವುಡ್ ಲೈಕ್ ಟು ಥ್ಯಾಂಕ್ ನಿರ್ಮಲ್ ಫಾರ್ ಹಿಸ್ ಸೆಲ್ಫ್ಲೆಸ್ ಎಫರ್ಟ್. ಥ್ಯಾಂಕ್ ಯು ನಿರ್ಮಲ್. ಸೊ ಅದಾದಮೇಲೆ ನಮ್ಮ ದೇವಕನ್ಯೆ ಆಶಿಕಾ ಮೇಡಮ್. ಸೊ ಅವ್ರು ಎಷ್ಟೇ ಬ್ಯುಸಿ ಇದ್ರೂ, ನಾವು ಯಾವಾಗ ಕರೆದ್ರೂ ಯಾವತ್ತೂ ಇಲ್ಲ ಅಂದಲೇ ಡೆಡಿಕೇಶನ್ ಕೊಟ್ಟು, ಅಂದರೆ ನಾನು ವಿಲಿಯಮ್ ಅವ್ರ ಬಗ್ಗೆನೂ ಹೇಳಿದೆ, ಅಂದರೆ ಡಬಲ್ ಕಾಲ್ ಶೀಟು, ತ್ರಿಬಲ್ ಕಾಲ್ ಶೀಟು ಅಂತ ಟೆಕ್ನಿಷಿಯನ್ಸಿಗೆ ಅದೊಂಥರ ಅದು ಅಭ್ಯಾಸ ಇರುತ್ತೆ. ಆಶಿಕ್ ಅವ್ರ ಡೆಡಿಕೇಶನ್ ಹೆಂಗೆ ಅಂತಂದರೆ ಈವನ್ ಡಬಲ್ ಕಾಲ್ ಶೀಟ್ಸ್ ಇದ್ರೂ ಅವರು ಒಂಚೂರು ಬೇಜಾರು ಮಾಡ್ಕೊಂಡಂಗೆ ನಮ್ಮ ಜೊತೆಗೆ ಅಷ್ಟು ಖುಷಿಯಾಗಿ ಒಂದು ದಿವಸ ಬೇಜಾರು ಮಾಡ್ಕೊಂಡಂಗೆ ಬಂದಿದ್ದಾರೆ. ಸೊ ಥ್ಯಾಂಕ್ ಯು ಆಶಿಕಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಇನ್ನು ನಮ್ಮ ಸಿಂಪಲ್ ಸುನಿ ಅವರು ಅವ್ರ ಬಗ್ಗೆ ಹೇಳೋದೇ ಬೇಡ. ಅವರೊಂಥರ ಸ್ಟಾರ್ ಡೈರೆಕ್ಟರ್ ಇನ್ ಕನ್ನಡ ಇಂಡಸ್ಟ್ರಿ. ಸೊ ನಾವು ಅವ್ರ ಬಗ್ಗೆ ಹೇಳೋದಕ್ಕೆ ನಾನು ಚಿಕ್ಕವನಾಗ್ತೀನಿ, ಯಾಕೆಂದರೆ ಇನ್ನೂ ಮೊದಲನೇ ಸಿನಿಮಾ ನಂದು. ಸೊ ಅಷ್ಟು ಟ್ಯಾಲೆಂಟೆಡ್. ಅಂದರೆ ನಾನು ನಿಮಗೆ ಹೇಳ್ತಾ ಇದ್ದೆ ಸ್ಟಾರ್ಟಿಂಗಲ್ಲಿ, ದೇವರು ವರ ಕೊಟ್ಟಿರೆ ಹೆಂಗಿರುತ್ತೆ ಅಂದರೆ ನಮ್ಮ ಸುನಿ ಸರಿ ಕೊಟ್ಟಂಗಿರುತ್ತೆ. ಅಂದರೆ ನಾವುಗಳು ಹೆಂಗೆ ಅಂತಂದರೆ ನಮ್ಮದು ಪ್ಲ್ಯಾನಿಂಗು ತುಂಬ ಎಫರ್ಟ್ ಹಾಕ್ಬಿಟ್ಟು ಮಾಡ್ತೀವಿ. ಸುನಿಯವರು ಟೀಸರಲ್ಲಿ ನೋಡೋದಲ್ಲ ಆ ಥರ ಅವ್ರದ್ದು, ಅಂದರೆ ಇನ್ಸ್ಟೆಂಟಾಗಿ ಅವ್ರಿಗೆ ಏನೇ ಇದ್ರೂ ಆ ಟ್ಯಾಲೆಂಟೆಡ್ ತಕ್ಷಣ ಬರುತ್ತೆ. ಸ್ಕ್ರಿಪ್ಟಲ್ಲಿರ್ಬೋದು, ಎಕ್ಸಿಕ್ಯೂಷನಲ್ಲಿರ್ಬೋದು, ತಕ್ಷಣ ಹೇಳ್ತಾರೆ. ಸೊ ಆ ಥರ ಟ್ಯಾಲೆಂಟೆಡ್ಡು ನಮ್ಮ ಇಂಡಸ್ಟ್ರೀಲಿ ಇರೋದು ನಮ್ಮ ಪುಣ್ಯ ಅದು. ಸೊ ಆಮೇಲೆ ಈಗ ಸಿಂಪಲ್ ಸುನಿ ಅಂದ್ಕೊಂಡೇ ಬಂದಿದ್ವಿ ಅಂದರೆ ಅಷ್ಟು ಸಿಂಪಲ್ ಅವರು. ಸೊ ಯಾವುದಕ್ಕೂ ಬೇಜಾರು ಮಾಡ್ಕೊಂಡಂಗೆ ತುಂಬ ಸಪೋರ್ಟ್ ಕೊಟ್ಟಿದ್ದಾರೆ ನಮಗೆ. ಸರ್ ತುಂಬ ಥ್ಯಾಂಕ್ಸ್ ಸರ್. ಸೊ ಫೈನಲಿ ಹೀರೋ ಬಗ್ಗೆ ಮಾತಾಡಬೇಕಾಗತ್ತೆ. ಸೊ ಮೇಡಮ್ ಹೇಳ್ದಂಗೆ ನಾನು ತುಮಕೂರು ಹುಡುಗ, ದುಷ್ಯಂತು ತುಮಕೂರು ಹುಡುಗನೇ. ನಾನು ಮತ್ತು ದುಷ್ಯಂತು ಆಲ್ಮೋಸ್ಟ್ 25 ವರ್ಷದಿಂದ ಜೊತೆಗಿದ್ದೀವಿ. ಸೊ ನಮ್ಮ ಮನೆ ಎದುರುಗಡೆಯಿಂದ ಬೆಳೆದ ಹುಡುಗ. ಮೇಡಮ್ ಹೇಳ್ದಂಗೆ ಸ್ಟಾರ್ಟಿಂಗಲ್ಲಿ ಈಗ ಅವಾಗೆಲ್ಲ ಪೆಂಡಾಲ್ ಹಾಕ್ತಾಯಿದ್ವಿ. ಇವಾಗ ಅಂದರೆ ನಮ್ಮ ಊರಲ್ಲಿ ಸ್ವಲ್ಪ ಜಾಗ ಕಮ್ಮಿ ಆಗಿರೋದ್ರಿಂದ ಪೆಂಡಾಲ್ಗಳು ಹಾಕೋಕ್ಕಾಗ್ತಿಲ್ಲ ಮನೆ ಮುಂದೆ. ಸೊ ಪೆಂಡಾಲ್ ಹಾಕಿದಾಗಲೂ ಬಂದು ಡ್ಯಾನ್ಸ್ ಆಡೋರು, ಆಮೇಲೆ ಸಾಂಗ್ ಹೇಳೋರು, ಆಮೇಲೆ ಅಂದರೆ ಮೋನೋ ಆ್ಯಕ್ಟಿಂಗ್ ಅಂತ ಹೇಳ್ತೀವಲ್ಲ ಅದನ್ನು ಮಾಡೋರು. ಸೊ ಅಂದರೆ ಆ ಟೈಮಲ್ಲಿ ಎಲ್ಲರೂ ಮಾಡ್ತಾರೆ, ಇವರು ಮಾಡ್ತಿದ್ರು ಅಂತ ನನಗೊಂದು ಅನ್ನಿಸ್ತಿತ್ತು. ಓಕೆ, ಟ್ಯಾಲೆಂಟ್ ಇದೆ ಹುಡುಗಂಗೆ, ಬಟ್ ಅದು ಓಕೆ, ಅದಾಯಿತು. ಸೊ ಇದು ನಾನೊಂದು ಸಿನಿಮಾ ರಂಗಕ್ಕೆ ಬರೋಕ್ಕೆ ಒಂದು ಕಾರಣ ನಮ್ಮ ದುಷ್ಯಂತು ಅಂತಲೇ ಹೇಳ್ತೀನಿ. ಸ್ಟೋರಿ ಒಂದು ಚಿಕ್ಕ ಸ್ಟೋರಿ ಇದೆ. ಸೊ ಹೇಳ್ಬಿಡ್ತೀನಿ ಅದೊಂದು 2 ನಿಮಿಷ ಟೈಮ್ ತೊಗೊಂಡು. ಇದು 2020 ಅನಿಸುತ್ತೆ, 2020-21 ಹಂಗೆ ಒಂದ್ಸಲ ಡಿಸ್ಕಷನ್ನಲ್ಲಿ ಅವರು UK ಇಂದ ವಾಪಸ್ ಬಂದಿದ್ದರು.
ನಾನು ಯುರೋಪಿಂದ ವಾಪಸ್ ಬಂದಿದ್ದೆ. ಹಿಂಗೆ ಮಾತಾಡ್ತಿರ್ಬೇಕಾದ್ರೆ ಅಣ್ಣ ನಾನು ನಟ ಆಗಬೇಕು, ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡಬೇಕು ಅನ್ನೋ ನಾನು ಲಿಟ್ರಲಿ ನಕ್ಕಿದ್ದೆ. ಸೊ ನಕ್ಬಿಟ್ಟು ಏನು ತಮಾಷೆ ಮಾಡ್ತಿದ್ಯಾ, ಸೊ ನಟ ಆಗಬೇಕು, ಹೀರೋ ಆಗಬೇಕು ಅಂತಂದರೆ ಅದಕ್ಕೆ ತುಂಬ ಪ್ರಿಪ್ರೇಷನ್ ಬೇಕು, ಹೊಸ ಫೀಲ್ಡು ಇದೆಲ್ಲ ಎಲ್ಲರಿಗೂ ಆಗಲ್ಲ. ಆಮೇಲೆ ಇವಾಗೆಲ್ಲ ಟ್ಯಾಲೆಂಟ್ ಇಲ್ದಲ್ಲೇ ಆಗಲ್ಲ. ಸೊ ನೋಡಿದ್ದೆ ಅಂದರೆ ಸ್ಕೂಲಲ್ಲಿ ಮಾಡ್ತಿದ್ದಿದ್ದಲ್ಲ, ಬಟ್ ಆ ಟ್ಯಾಲೆಂಟ್ ನಾವು ನೋಡ್ದಲ್ಲೇ ನಾವು ಅಂದ್ಬಿಡೋಕ್ಕಾಗಲ್ವಲ್ಲ. ಸೊ ಅದು ಮೋಸ್ಟ್ಲಿ ಅವ್ರಿಗೆ ಅಫೆಂಡ್ ಆಗಿದೆಯಲ್ಲೋ ಗೊತ್ತಿಲ್ಲ, ಇವತ್ತು ನಾನು ಕೇಳಿಲ್ಲ ಯಾವತ್ತು, ಮೋಸ್ಟ್ಲಿ ಅಫೆಂಡ್ ಆಗಿರ್ಬೋದು. ಸೊ ಅದಕ್ಕೆ ಏನಾಯಿತು ಅಂತಂದರೆ ಒಂದು 2-3 ವೀಕ್ಸ್ ಬಿಟ್ಟು ಬೆಂಗಳೂರಲ್ಲಿ ಅಣ್ಣ ಒಂದು ನಿಮಿಷ ಇಲ್ಲಿ ಸ್ವಲ್ಪ ಕೆಲಸ ಇದೆ ಬನ್ನಿರಿ ಅಂತ ಕರೆದ. ಸೊ ಎಲ್ಲಿ ಅಂತ ನೋಡ್ರೆ ಒಂದು ಆ್ಯಕ್ಟಿಂಗ್ ಸ್ಕೂಲು. ಸೊ ಅಲ್ಲಿ ಹೋದಾಗ ಒಂದು ಮಿಶ್ರ ಏನಂತಾರೆ ಅದಕ್ಕೆ ಮಿಕ್ಸ್ಡ್ ಎಮೋಷನ್ಸ್ದು ಒಂದು ಭಾಗ, ಅಂದರೆ ಇದನ್ನು ಅಭ್ಯಾಸ ನಡೀತಾ ಇತ್ತು. ಒಂದು 15-16 ಜನ ಟ್ಯಾಲೆಂಟೆಡ್ ಎಲ್ಲ ಕೆಲಸ ಮಾಡ್ತಾರೆ, ಆ್ಯಕ್ಟಿಂಗ್ ಮಾಡ್ತಾಯಿದ್ರು. ನೋಡ್ತಾ ಇದ್ದೆ, ಕೊನೆಗೆ ಒಂದು 4ನೇವ್ರು 5ನೇವ್ರು ಇವ್ರದ್ದು ಬಂತು. ಸೊ ಅವತ್ತು ನೋಡಿದಾಗ ಇಲ್ಲ ಹೀರೋನೋ ಇಲ್ವೋ ಗೊತ್ತಿಲ್ಲ, ಬಟ್ ಒಳ್ಳೆ ಕಲಾವಿದ, ಒಳ್ಳೆ ನಟ ಆಗ್ತಾರೆ ಅಂತ ಒಂದು ನನಗೆ ಅನ್ನಿಸ್ತು. ಸೊ ಅವತ್ತಿಂದ ಜೊತೆಗೆ ಸೇರಿಕೊಂಡು ನಮ್ಮ ಮನೇಲೂ ನಮ್ಮದೆಲ್ಲ ಅಫಿಷಿಯಲ್ಸ್ ಫ್ಯಾಮಿಲಿ. ಸೊ ಬಿಸ್ನೆಸ್ಸಿಗೆ ಇದು ಅಂದರೆ ಎಸ್ಪೆಷಲಿ ಸಿನಿಮಾ ಅಂತಂದರೆ ದೂರ ಅಂತ ಹೇಳ್ತಾರೆ. ಸೊ ಹಂಗೆ ಅವ್ರ ಮನೇಲೂ ಬೇರೆದಕ್ಕೆಲ್ಲ ಸಪೋರ್ಟ್ ಕೊಟ್ಟರು, ಸಿನಿಮಾಗೆ ಅಂತ ಅಂದರೆ ಆ ಆ್ಯಕ್ಟಿಂಗು ಬೇಡ ಅಂತ, ನಮಗೂ ಬೇಡ ಅಂತ. ಸೊ ಬಟ್ ಅಲ್ಟಿಮೇಟ್ಲಿ ನಮ್ದು ಏನೋ ಒಂದು ಪ್ಯಾಷನ್ನು. ಸೊ ಹಾಗಾಗಿ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಗಿದ್ದು. ಸುನಿ ಸರ್ ಜೊತೆ ಅಸೋಸಿಯೇಟ್ ಆಗಿ ಕಮಲಂಗಮನ್ ಗುಂಡಿಯಿಂದ ಸ್ಟಾರ್ಟ್ ಆಯಿತು. ಆಮೇಲೆ ಈ ಸಂದರ್ಭದಲ್ಲಿ ನಮ್ಗೆ ಇನ್ನೊಬ್ರು ಅಂದರೆ ಹೆಲ್ಪ್ ಮಾಡಿದ್ರು ಸ್ಟಾರ್ಟಿಂಗಲ್ಲಿ, ಅವ್ರ ಹೆಸರು ನಾನು ತಗೋಬೇಕಾಗುತ್ತೆ, ಪುಷ್ಕರ್ ಅಂತ, ಪುಷ್ಕರ್ ಮಲ್ಲಿಕಾರ್ಜುನಯ್ಯ ಅವರು. ಸೊ ಅವರು ನಮಗೆ ಇನಿಷಿಯಲ್ ಆ ಡೇಸಲ್ಲಿ ನಮಗೊಂದು ಹೆಲ್ಪ್ ಮಾಡಿ, ಅಂದರೆ ನಮಗೆ ಸಿನಿಮಾ ಫೀಲ್ಡ್ ಹೊಸದ್ರಿಂದ, ಅವರು ತುಮಕೂರಿನವರು. ಸೊ ಎಲ್ಲರದ್ದು ನೆಟ್ವರ್ಕ್ ಮಾಡಿಸ್ಕೊಟ್ಟು ಯಾವ ಥರ ಏನು ಅಂತೆಲ್ಲ ಅವರು ಹೇಳ್ಕೊಟ್ಟು ಅವ್ರಿಗೂ ನಾನು ಥ್ಯಾಂಕ್ ಯು ಹೇಳಕ್ಕೆ ಪಡ್ತೀನಿ. ಸೊ ಹಾಗಾಗಿ ದುಷ್ಯಂತ್ ಈಸ್ ವೆರಿ ವೆರಿ ಟ್ಯಾಲೆಂಟೆಡ್. ನಾನು ಏನು ಹೇಳ್ಬಾರ್ದು ಅಂದರೆ ಹಿ ವಿಲ್ ಬಿ ಅಂದರೆ ಒಳ್ಳೆ ನಟನಾಗಿ, ಕಲಾವಿದನಾಗಿ ಸ್ಟ್ಯಾಂಡ್ ಆಗ್ತಾರೆ ಕನ್ನಡ ಇಂಡಸ್ಟ್ರಿಲಿ ಅಂತ ನನ್ನ ನಂಬಿಕೆ. ಸೊ ಇದರಲ್ಲಿ ನನ್ನ ಮಾತು ಮುಗಿಸ್ತೀನಿ. ಮೇ ಬಿ ಇದು ದೊಡ್ಡ ಮಾತಿರ್ಬೋದು, ಬಟ್ ನಾನು ಈ ಸಂದರ್ಭದಲ್ಲಿ ಒಂದು 3 ಪ್ರಾಮಿಸ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಒಂದು ಸಿಂಪಲ್ ಸುನಿ ಅವ್ರ ಬಗ್ಗೆ. ಸಿಂಪಲ್ ಸುನಿ ಈ ಮೂವಿ ಆದಮೇಲೆ ಸಿಂಪಲ್ ಸುನಿ ಅನ್ನೋದಕ್ಕಿಂತ ಗತವೈಭವ ಸುನಿ ಅಂತ ಹೆಸರು ಮಾಡ್ತಾರೆ. ಅದ್ರ ಜೊತೆಗೆ ಈ ಮೂವಿ ಅವರಿಗೆ ಬೆಸ್ಟ್ ಫಿಲಮ್ ಅವಾರ್ಡ್ ಅಂತ ಕೊಡುತ್ತೆ ಅನ್ನೋದು ನನ್ನ ದೃಢವಾದ ನಂಬಿಕೆ. ಸೊ ಅದು ನನ್ನ ಮೊದಲನೇ ಪ್ರಾಮಿಸು. 2ನೇ ಪ್ರಾಮಿಸ್ ಬಂದು ಆಶಿಕಾ ಅವರು. ಆಶಿಕಾ ಅವ್ರದ್ದು ಈ ಸಲ ನೋಡಿದಾಗ ದಿಸ್ ಈಸ್ ದ ಟಿಲ್ ಡೇಟ್ ಹರ್ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಎಸ್ಪೆಷಲಿ ಮಂಗಳೂರು ಪೋರ್ಷನಲ್ಲಿ ಅವರ ಒಂದು ಅಳೋ ಸೀನ್ ಇದೆ, ಅದನ್ನು ನೋಡಿದ್ರೆ ಯಾರಿಗಾದರೂ ಆಗದೆ, ಅಂದರೆ ಅಷ್ಟು ಎಮೋಷನ್ಸ್ ಬಂದಿದೆ. ಸೊ ಈ ಸಲ ಡೆಫಿನೆಟ್ಲಿ ಶಿ ವಿಲ್ ವಿನ್ ಆಲ್ ದ ಅವಾರ್ಡ್ಸ್, ಅಕ್ಲೈಡ್ಸ್ ಆ್ಯಂಡ್ ಎವ್ರಿಥಿಂಗ್. ಸೊ ಆಲ್ ದ ಬೆಸ್ಟ್ ಆಶಿಕಾ. ಐ ಹೋಪ್ ಯು ವಿಲ್ ಗೆಟ್ ನ್ಯಾಷನಲ್ ಅವಾರ್ಡ್ ಆಲ್ಸೋ ಫಾರ್ ದಿಸ್. ಅಂದರೆ ಅವ್ರ ಆ್ಯಕ್ಟಿಂಗು ಆ ಥರ ಬಂದಿದೆ. ನಾನು ಏನಕ್ಕೆ ಎಕ್ಸಾಗ್ರೇಟ್ ಮಾಡ್ತಾ ಇಲ್ಲ, ಬಟ್ ಮೂವಿ ನೋಡಿದ್ಮೇಲೆ ನೀವು ಹೇಳ್ತೀರಾ. ಸೊ ನಾನು ಜಾಸ್ತಿ ಟೆಕ್ನಿಕಲಾಗಿ ಮಾತಾಡಬಾರ್ದು, ಬಟ್ ಈ ಮೂವಿ ಮಾತಾಡೋಂಗೆ ಮಾಡಿಸ್ತಾ ಇದೆ. ಸೊ ಹಾಗಾಗಿ ಸೊ ಕೊನೆ ಪ್ರಾಮಿಸು ಏನು ಅಂತಂದರೆ ನಮ್ಮ ದುಷ್ಯಂತ್ ಅವ್ರ ಬಗ್ಗೆ. ಮೇ ಬಿ ಫಾರ್ ಡೆಬ್ಯೂಟೆಂಟ್ ಅವಾರ್ಡು ಅದೆಲ್ಲ ಬರೋದು ಸಹಜ. ನನ್ನ ನಂಬಿಕೆ ಏನು ಅಂತಂದರೆ ಅಪಾರ್ಟ್ ಫ್ರಮ್ ಡೆಬ್ಯೂಟೆಂಟ್ ಅವಾರ್ಡ್, ಐ ಥಿಂಕ್ ಹಿ ಆಲ್ಸೋ ಡಿಸರ್ವ್ ದ ನ್ಯಾಷನಲ್ ಅವಾರ್ಡ್ ಫಾರ್ ಹಿಸ್ ಪರ್ಫಾರ್ಮೆನ್ಸ್, ಎಸ್ಪೆಷಲಿ ಇನ್ ಮಂಗಳೂರು ಕರಾವಳಿ ಭಾಗದಲ್ಲಿ. ಆ ಭಾಗ ನೋಡಿದಾಗ ನಮಗೆ ಒಂಥರ ಮನಸ್ಸು ಅಂದರೆ ಭಾರ ಆಗುತ್ತೆ. ಅಂಥ ಪರ್ಫಾರ್ಮೆನ್ಸಸ್ಸು ಬೋತ್ ದುಷ್ಯಂತ್ ಆ್ಯಂಡ್ ಆಶಿಕಾ ಅವ್ರು ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಬೋತ್ ಆಫ್ ಯು. ಆ್ಯಂಡ್ ಇಲ್ಲಿಗೆ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿಮ್ಮ ಪ್ರೀತಿ ಸಹಾಯ ಯಾವಾಗಲೂ ಹಿಂಗೆ ಇರಲಿ ಅಂತ ಕೇಳ್ಕೊಂಡು ತುಂಬ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ದೀಪಕ್ ಸರ್. ಅವರ ಮಾತಿನಲ್ಲಿ ಗೊತ್ತಾಗಿದ್ದು ಒಂದೇ ಒಂದು ಹೆಮ್ಮೆ ಇದೆ, ಅದ್ಭುತವಾದ ಸಿನಿಮಾ ಮಾಡಿದ್ದೀವಿ ಅನ್ನೋ ಒಂದು ನಂಬಿಕೆ ಅವ್ರಿಗಿದೆ. ಸೊ ಶುಭವಾಗಲಿ ಸರ್ ಗತವೈಭವಕ್ಕೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ತುಂಬ ಬ್ಯೂಟಿಫುಲ್ ಆಗಿದ್ದ ವಿಷಯ ಏನು ಅಂದರೆ, ದುಷ್ಯಂತ್ ಅವರು ನಾನು ಆ್ಯಕ್ಟ್ ಮಾಡ್ತೀನಿ ಅಂತ ಅವ್ರಿಗೆ ಹೋಗಿ ಹೇಳಿದಾಗ ನಕ್ಕ ವ್ಯಕ್ತಿ ಇವತ್ತು ಅವರಿಗೆ ನ್ಯಾಷನಲ್ ಅವಾರ್ಡ್ ಬರ್ಬೋದು, ನಮ್ಮ ಇಂಡಸ್ಟ್ರಿಯ ಅದ್ಭುತವಾದ ಸ್ಟಾರ್ ಆಗ್ತಾರೆ, ಕಲಾವಿದರಾಗ್ತಾರೆ ಅನ್ನೋ ಒಂದು ಮಾತು ಬಂತಲ್ಲ. ಅಂದರೆ ಆ ಟ್ರಾನ್ಸಿಷನ್, ಆ ಜರ್ನಿ, ಅವರಲ್ಲಿರುವಂಥ ಟ್ಯಾಲೆಂಟ್ ಎಷ್ಟು, ಅವರ ಹಾರ್ಡ್ ವರ್ಕ್ ಎಷ್ಟು ಅಂತ ತೋರಿಸುತ್ತೆ. ದುಷ್ಯಂತ್ ಅವರೇ, ಆಲ್ ದ ವೆರಿ ಬೆಸ್ಟ್. ಅದೆಲ್ಲವೂ ಸಾಧ್ಯ ಆಗಲಿ, ಸಾಕಾರ ಆಗಲಿ ಅಂತ ವಿಶ್ ಮಾಡ್ತಾ, ಇನ್ನು ಈಗ ಸಿಂಪಲ್ಲಾಗಿ ಒಂದು ಲವ್ ಸ್ಟೋರಿ ಹೇಳಿದಂಥ ವ್ಯಕ್ತಿ, ಸಿಂಪಲ್ಲಾಗಿ ಮತ್ತೊಂದು ಲವ್ ಸ್ಟೋರಿ ಹೇಳಿದಂಥ ವ್ಯಕ್ತಿ ಈಗ ಒಂದು ಲವ್ ಸ್ಟೋರಿ ಹೇಳಕ್ಕೆ ಹೋಗ್ತಾ ಇದ್ದಾರೆ. ಅದರಲ್ಲಿ ಸಿಕ್ಕಾಪಟ್ಟೆ ವೈಭವ ಇದೆ, 4 ಕತೆಗಳ ಮಿಶ್ರಣ ಇದೆ,
ಒಂದು ಕ್ರಿಯೇಟಿವ್ ಆಗಿರುವಂಥ ಜಾಗ ಇದೆ, ಒಂದು ಮ್ಯಾಜಿಕಲ್ ಆಗಿರುವಂಥ ಫೀಲ್ ಇದೆ. ಲೆಟ್ಸ್ ವೆಲ್ಕಮ್ ನಮ್ಮ ಸ್ಟಾರ್ ಡೈರೆಕ್ಟರ್ ಸಿಂಪಲ್ ಸುನಿ ಸರ್ ಆನ್ ಸ್ಟೇಜ್. ಸುನಿ ಸರ್, ಟೀಸರ್ ನೋಡಿದ ತಕ್ಷಣ ಎಲ್ಲರೂ ಬಹುಪರಾಕ್ ಅಂತ ಹೇಳೋದಕ್ಕೆ ರೆಡಿಯಾಗಿರ್ತಾರೆ. ಆ ಚಿಕ್ಕ ತುಣುಕಲ್ಲೇ ಅಷ್ಟೊಂದು ವಿಷಯವನ್ನು ಇಟ್ಟಿದ್ದೀರಾ. ಸೊ ಇಷ್ಟು ವರ್ಷಗಳ ಜರ್ನಿ ಗತವೈಭವ ಹೇಗಾಗಿದೆ, ನಮ್ಮ ಮುಂದೆ ಹೇಗೆ ಕಾಣಿಸ್ಕೊಳ್ಳುತ್ತೆ? ಎಲ್ಲ ಪತ್ರಿಕಾ ಮಾಧ್ಯಮ ಹಾಗೂ ಸಾಮಾಜಿಕ ಜಾಲತಾಣದವ್ರಿಗೆ ನಮಸ್ಕಾರ. SL ಭೈರಪ್ಪ ಸರ್ ಮತ್ತು ಅಪ್ಪು ಸರ್ನ ನೆನೆಸ್ಕೊಂಡು SL ಭೈರಪ್ಪ ಸರ್ ಮತ್ತು ಅಪ್ಪು ಸರ್ನ ನೆನೆಸ್ಕೊಂಡು ನಾನು ಮಾತು ಶುರು ಮಾಡ್ತೀನಿ. ಗತವೈಭವ ಈ ಪ್ರಾಜೆಕ್ಟ್ ಎಷ್ಟು ಸೀರಿಯಸ್ ಆಗಿ ತೊಗೊಂಡಿದ್ದೆ ಅಂದರೆ ಎಲ್ಲರಿಗೂ, ನಮಗೆ ಮಾತ್ರ ಅಲ್ಲ ಎಲ್ಲರಿಗೂ ಅನಿಸ್ಬೇಕಿತ್ತು ಇದು ಗತವೈಭವ ಅಂತ. ನೆನ್ನೆ ಒಬ್ಬ ಪ್ರೆಸ್ ಅವ್ರಿಗೆ ಫೋನ್ ಮಾಡಿದೆ, ಸರ್ ನಾಳೆ ಪ್ರೆಸ್ ಮೀಟ್ ಇದೆ ಬನ್ನಿ ಅಂತ. ಯಾವುದು ಅಂದರು? ಗತವೈಭವ. ಓ ಗತವೈಭವನ ಅಂದರು. ಸೊ ಎಲ್ರಿಗೂ ಗೊತ್ತಾಗಿದೆ ಗತವೈಭವದಿಂದ ನಾವು ಮಾಡ್ತಾಯಿದ್ದೀವಿ ಅಂತ. ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ದುಷ್ಯಂತ್ ಒಮ್ಮೆ ಬಂದಿದ್ದರು, ಒಳ್ಳೆ ಹುಡುಗ ಪ್ರಥಮ್ ಜೊತೆ ಆಫೀಸಲ್ಲಿದ್ದಾಗ. ನಾನು ಅವತಾರ್ ಪುರುಷ ಮತ್ತು ಸಖತ್ ಮಾಡ್ತಿದ್ದೆ. ಟೈಮಲ್ಲಿ ಸರಿ ನೋಡೋಣ ಅಂತ ಹೇಳಿ ಮುಂದಕ್ಕೆ ಹೋಯ್ತು. ಆಮೇಲೆ ಒಂದು ದಿವಸ ಪುಷ್ಕರ್ ಸರ್ ಜೊತೆ ಬಂದರು, ಇಲ್ಲೇ ಮಹಾಲಕ್ಷ್ಮಿ ಲೇಔಟ್ ಕಮಲಮ್ಮನ ಗುಂಡಿಲಿ. ಅವಾಗ ಸರ್ ಹೇಳಿದಾಗ ಇಲ್ಲ ಅನ್ನೋಕ್ಕಾಗಲ್ಲ, ಸರಿ ಅಂದ್ಬಿಟ್ಟು ಕಮಿಟ್ ಆದ. ನಾನು ಕಮಲಮ್ಮನ ಗುಂಡಿಲಿ ಅಡ್ವಾನ್ಸ್ ಆಯ್ತು ನನಗೆ, ಸರಿ ಮಾಡೋಣ ಅಂತ ಆಯಿತು. ಅಲ್ಲಿಂದ ಆಫೀಸ್ ವರ್ಕ್ ಮಾಡಿ ಒಂದು ಪ್ರಾಜೆಕ್ಟ್ ಶುರು ಮಾಡಿ ಎಲ್ಲ ಕತೆ ಎಲ್ಲ ಆದಮೇಲೆ ಈ ಹೀರೋ ಲಾಂಚ್ ವಿಡಿಯೋ ನೋಡಿದ್ರಲ್ಲ, ಅದು ಟೀಸರ್ ಶೂಟ್ ಮಾಡಿದಾಗ ಶೂಟ್ ಬಂದ ಮೇಲೆ ನೀನು ಆನ್ ಫ್ಲೋರ್ ಹೋಗಬೇಕು. ಆವಾಗ ಒಂದು ಪ್ರೊಡಕ್ಷನ್ ಕೂತಿದ್ದಾಗ ಗೊತ್ತಾಯಿತು ಇದು ಲಿಮಿಟ್ ಮೀರಿ ಹೋಗ್ಬಿಟ್ಟಿದೆ ಬಜೆಟ್ ಅಂತ. ಸೊ ಅಲ್ಲಿಗೆ ಆ ಪ್ರಾಜೆಕ್ಟ್ ಸ್ವಲ್ಪ ಕೂತ್ಕೊಂತು. ಬಟ್ ಟೀಸರ್ ಶೂಟ್ ಮಾಡಿಬಿಟ್ಟಿದ್ದು, ಅದು ರಿಲೀಸ್ಗೂ ರೆಡಿಯಾಗಿತ್ತು. ಆಮೇಲೆ ಅಡ್ವಾನ್ಸ್ ತೊಗೊಂಡ್ಬಿಟ್ಟಿದ್ದೆ, ಖರ್ಚಾಗೋಗಿತ್ತು. ಸೊ ಈಗ ಪ್ರಾಜೆಕ್ಟ್ ಮುಂದ್ಬಿಟ್ರೆ ಅಡ್ವಾನ್ಸ್ ವಾಪಸ್ ಕೊಡಬೇಕಲ್ಲ, ಆವಾಗ ನಾನು ಬೇರೆ ಪ್ಲ್ಯಾನ್ಗಳು ಮಾಡಿ ಸರಿ ಅಂದ್ಬಿಟ್ಟು, ಲಕ್ಕಿಲಿ ಇದರಲ್ಲಿ ಒಂದು ಡೈಲಾಗ್ ಹೊಡೆದಿದ್ದೆ, ಹೀರೋ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾನೆ, ಆ ಬೀರಲ್ಲಿರೋ ಸ್ಕ್ರಿಪ್ಟ್ ತೆಗಿ ಮಾಡೋಣ ಅಂತ. ಸುಮ್ಮನೆ ಅದೇನು ದುಷ್ಯಂತ್ ಯಾವಾಗಲೂ ಹೇಳ್ತಿರ್ತಾನೆ, ನಾವೇನು ಬೇಡ್ಕೊತಿರ್ತೇವೆ ಅದು ದೇವ್ರು ಕೊಡ್ತಾನೆ ಅಂತ. ಸೊ ಅದೇ ರೀತಿ ಈ ಸ್ಕ್ರಿಪ್ಟ್ ಅವಾಗ ಗತವೈಭವ ತೆಗೆದು ಹೇಳೋಣ ಅಂತ. ಸೊ ಹೇಳ್ದಾಗ ಗೊತ್ತಿತ್ತು ಇದು ಒಂದೇ ಅಟೆಂಪ್ಟಲ್ಲಿ ಓಕೆ ಆಗುತ್ತೆ ಅಂತ. ಸೊ ಅಲ್ಲಿಂದ ಗತವೈಭವ ಅಂದರೆ ಈ ಪ್ರಾಜೆಕ್ಟ್ ನನ್ನ ಬ್ಯಾನರಲ್ಲಿ ಮಾಡಬೇಕು ಅಂತಲೇ ನಾನು ತುಂಬ ದಿವಸಗಳಿಂದ ಎತ್ತಿಟ್ಕೊಂಡಿದ್ದು. ಬಟ್ ಬಜೆಟ್ ಎಕ್ಸೀಡ್ ಆಗ್ತಿರೋದ್ರಿಂದ ನಾನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸೈಡಲ್ಲಿ ಇಟ್ಟಿದ್ದೆ. ಆಮೇಲೆ ಅದೇ ಮಾಡಿಸ್ಕೊಳ್ತು, ಇದು ದುಷ್ಯಂತೆ ಮಾಡಬೇಕಿತ್ತು ಅಂತ ಮೋಸ್ಟ್ಲಿ ಬರ್ದಿತ್ತು. ಸೊ ಹಾಗಾಗಿ ಮಾಡಿಸ್ಕೊಳ್ತು. ಅದಕ್ಕೋಸ್ಕರ ನಾನು ಬ್ಯಾನರ್ ಕ್ಯಾರಿ ಮಾಡಿದ್ದೀನಿ. ಇದರಲ್ಲಿ ಪ್ರೊಡ್ಯೂಸರ್ ಬಂದು ದೀಪಕ್ ಸರ್ ಮಾತ್ರ. ಸೊ ಆವಾಗ ಅಲ್ಲಿಂದ ಗತವೈಭವ ಶುರು ಆಯಿತು. ನಿಜವಾಗ್ಲೂ ನಾನು ಲಕ್ಕಿ ಅಂತ ಹೇಳ್ಬೇಕು ಈ ಪ್ರಾಜೆಕ್ಟ್ ಟೇಕ್ ಓವರ್ ಆಗಿ ಇವತ್ತು ಇಲ್ಲಿಗೆ ಬಂದಿದ್ದಕ್ಕೆ. ಸೊ ನಾನು ಯೂಶ್ವಲಿ ಬಜೆಟ್ಗಳು ಅಂದರೆ ಒಂದು ಮಿನಿಮಮ್ ಬಜೆಟಲ್ಲೇ ಕತೆ ಬರ್ತೀನಿ, ಮಿನಿಮಮ್ ಇದರಲ್ಲೇ ಆಗುತ್ತೆ. ಬಟ್ ಇದು ಪೇಪರ್ ಮೇಲೆ ಬರೆಯೋದು ಈಸಿ, ಏನು ಬೇಕಾದ್ರೂ ಬರೆಯೋದು ನಾವು. ಅದನ್ನು ತೆರೆ ಮೇಲೆ ತರೋಕ್ಕೆ ತುಂಬ ಶ್ರಮ ಆಗುತ್ತೆ. ಸೊ ಆ ಶ್ರಮಕ್ಕೆ ಬ್ಯಾನರ್ಗೆ ಮತ್ತು ಪ್ರತಿಯೊಬ್ಬರು ಟೆಕ್ನಿಷಿಯನ್ಸ್ ಕೇಳಬೇಕು. ಅಫ್ಕೋರ್ಸ್ ಇದು ಒಂದು 4 ಸಿನಿಮಾ ಆದಷ್ಟೇ ನಮಗೆ ಆಗಿದೆ ಇದರದ್ದು ಒಂದು ಜರ್ನಿ. ಅಂದರೆ ಒಂದೊಂದು ಎಪಿಸೋಡ್ ಮಾಡ್ಬೇಕಾದ್ರೂ ನಮಗೊಂದು ಫಿಲಮ್ ವರ್ಕ್ ಮಾಡಿದಷ್ಟು ಇದಾಗ್ತಿದ್ದು. ದೇವಲೋಕ ಇರ್ಬೋದು, ಅವ್ರು ಹೇಳ್ದಂಗೆ ಆ್ಯಡ್ ಶೂಟ್ ಎಲ್ಲ ನಿಂತಿತ್ತತ್ತೆ ಅವತ್ತು. ಹೀರೋ ಲೈಟ್ಸ್ ಎಲ್ಲ ನಮಗೆ ಬಂದಿತ್ತು. ಆ ದೇವಲೋಕನ ವಿಲಿಯಮ್ ಸರ್ ಕಟ್ಕೊಟ್ಟಿದ್ದ ರೀತಿ ಅದಿರ್ಬೋದು, ಅಥವಾ ಪೋರ್ಚುಗಲ್. ನಾನು ಸುಮ್ಮನೆ ಒಂದು ವಾಸ್ಕೋಡಗಾಮ ಎಪಿಸೋಡ್ ಬರೆದಿದ್ದೆ. ಸೊ ಅದು ಸ್ಕ್ರೀನ್ ಪ್ಲೇ ಬರೆದು ವೆಂಕಿ ಅಂತ ಅದು ಸ್ಕ್ರೀನ್ ಪ್ಲೇ ಬರೆದ್ರು. ಸೊ ನಾವು ಹೋಗಿ ಅದನ್ನು ದುಷ್ಯಂತ್, ದೀಪಕ್ ಸರ್ ಎಲ್ಲರೂ ಅನುವು ಮಾಡಿಕೊಟ್ಟು ಪೋರ್ಚುಗಲಲ್ಲೇ ಶೂಟ್ ಮಾಡ್ಕೊಂಬಂದು. ಅಂದರೆ ಅದು ಅಷ್ಟೇ ನ್ಯಾಚುರಲಾಗಿ ಬರಲಿ ಅಂತ ಅದೇ ಬೋಟು, ಅದೇ ಪೈರಟ್ ಶಿಪ್ ಹುಡುಕಿ ಆ ರೀತಿ ಎಲ್ಲ. ಸೊ ಪ್ರತಿಯೊಂದೂ ಏನು ಅಂದ್ಕೊಂಡಿದ್ದಾರೆ ಅದೆಲ್ಲ ತುಂಬ ಚೆನ್ನಾಗಿ ಬಂದಿದೆ. ಕೆಲವು ಸಿನಿಮಾಗಳು ಪಬ್ಲಿಸಿಟಿ ಮಾಡಿ ಬರುತ್ತೆ, ಈ ಸಿನಿಮಾ ರಿಲೀಸ್ ಆದರೆ ಸಾಕು ಪಬ್ಲಿಸಿಟಿ ಆಗುತ್ತೆ. ಸೊ ನನಗೆ ಈ ಆಡಿಯನ್ಸ್ ಹೆಂಗೆ ಕಾಯ್ತಿದ್ದಾರೆ, ನಾನು ಹಂಗೆ ಕಾಯ್ತಾ ಇದ್ದೀನಿ. ಗತವೈಭವ ಆಚೆ ಬರಬೇಕು, ನಾನು ನೋಡಬೇಕು, ಒಂದು ಸಲ ಆಡಿಯನ್ಸ್ ಜೊತೆ ಕೂತ್ಕೊಂಡು ನಾನು ನೋಡಬೇಕು ಅಂತ ನಾನು ಕಾಯ್ತಾ ಇದ್ದೀನಿ. ಅಫ್ಕೋರ್ಸ್ ಈಗ RR ಎಲ್ಲ ಮುಗಿದಿದೆ, VFX ಮಾತ್ರ ಪೆಂಡಿಂಗ್ ಇದೆ. ನಿರ್ಮಲ್ ತುಂಬ ಶ್ರಮ ವಹಿಸಿ ಮಾಡ್ತಾಯಿದ್ದಾರೆ. ಅಂದರೆ ಈ ಟೀಸರ್ ಬಂದಿದ್ದು ಪೂರ್ತಿ VFX ಅಲ್ಲ, ನಾವೊಂದು ಅರ್ಜೆಂಟಿಗೆ ಕಟ್ ಮಾಡ್ದೋ ಒಂದು ಥಿಯೇಟ್ರಿಗೆ ಅಪ್ಲೋಡ್ ಮಾಡ್ಕೋದೋ, ಅದಕ್ಕೆ ಅನಿಮಲ್ಸ್ ಎಲ್ಲ ಯೂಸ್ ಮಾಡಿಲ್ಲ. ಇಲ್ದಿದ್ರೆ ಇನ್ನೂ ನಮ್ಮ ಹತ್ರ ಬ್ಯೂಟಿಫುಲ್ ಶಾರ್ಟ್ಸ್ ಇದೆ. ಅನಿಮಲ್ಸ್ ಎಲ್ಲ ಅವಾಯ್ಡ್ ಮಾಡಿದ್ದೀವಿ. ಸೊ ಆ ಕಾರಣಕ್ಕಾಗಿ ಇದನ್ನು ಅವಾಯ್ಡ್ ಮಾಡಿದ್ದೀವಿ. ಇನ್ನು ಕೆಲವೊಂದು ದೇವಲೋಕದ್ದು ಸಮುದ್ರ ಮಂಥನ ಅಂತ ಒಂದು ಎಪಿಸೋಡ್ ಬರುತ್ತೆ, ಮತ್ತು
ಕಮಲದ ಪೋರ್ಷನ್ ಬರುತ್ತೆ, ಅಲ್ಲೆಲ್ಲ ತುಂಬ ಅದ್ಭುತವಾಗಿ ಬಂದಿದೆ. ಕಮಲ ಓಡಿಸಿರೋದಿರ್ಬೋದು, ಪ್ರತಿಯೊಂದು ಶಾರ್ಟ್ಸ್ಗಳು ಅವೆಲ್ಲ ತುಂಬ ಅದ್ಭುತವಾಗಿ ಬಂದಿದೆ. ಬಟ್ ಅನಿಮಲ್ನ ಅವಾಯ್ಡ್ ಮಾಡಿರೋದ್ರಿಂದ ಅವನ್ನ ಬಂದಿಲ್ಲ. ಮೇ ಬಿ ಟ್ರೈಲರಿಗೆ ಬರ್ಬೋದು ಅಥವಾ ಫಿಲಮಲ್ಲೇ ನೋಡ್ತೀರಾ. ಅದು ಬಿಟ್ಟು ವಿಲಿಯಮ್ ಸರ್, ನಾನು ಸ್ಪೆಕ್ಸು ಹಾಕಲ್ಲ, ಗುಂಡು ಹಾಕಲ್ಲ, ಅವೆರಡು ವಿಲಿಯಮ್ ಸರ್ ಇದ್ದಂಗೆ ನನಗೆ. ಸೊ ಅವ್ರ ಜೊತೇಲಿದ್ದರೆ ಅಂದರೆ ನಾವು ಅವತಾರ ಪುರುಷದಿಂದ ಒಡನಾಟ ಇರೋದಕ್ಕೆ, ಅವತಾರ ಪುರುಷದಲ್ಲಿ ನಾವು ವರ್ಕ್ ಮಾಡ್ತಿದ್ದೋ ಡೈಲಿ ಹೋಗಿ ಈ ಶಾರ್ಟ್ ಹೀಗೆ ಅಂತ. ಬಟ್ ಈಗ ಏನು ಬೇಕಾಗಿಲ್ಲ, ನಾನು ಎಕ್ಸ್ಪ್ಲೇನ್ ಮಾಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಏನೇನು ಶಾರ್ಟ್ ಡಿವೈಡ್ ಆಗುತ್ತೆ ಆ ರೀತಿ ಅಂತ. ಮತ್ತು ಅಫ್ಕೋರ್ಸ್ VFX ಅಪ್ಲೋಡ್ ಆಗೋವರೆಗೂ ಅವ್ರು ಮಾಡ್ತಾನೆ ಇರ್ತಾರೆ. ಸೊ ಅದಾಗಿನೇ ದೀಪಕ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳಲೇಬೇಕು, ಯಾಕಂದರೆ ಏನೇ ಕೇಳಿದ್ರು ಡಿಸ್ಕಷನ್ ಅಂದಮೇಲೆ ಪ್ರತಿಯೊಂದು ಅನುವು ಮಾಡಿಕೊಟ್ಟಿದ್ದಾರೆ. ಸೊ ಅದಕ್ಕೆ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ದೇವಣ್ಣ ಪ್ರೊಡಕ್ಷನ್ ಮ್ಯಾನೇಜರ್ ಇರೋದು, ಪ್ರತಿಯೊಂದು ಅಂದರೆ ಆನ್ಲೈನ್ ಮಾಡಿಕೊಟ್ಟಿರೋದು, ರಾಗಣ ಆರ್ಟ್ ಡಿಪಾರ್ಟ್ಮೆಂಟ್ ಇರೋದು, ಶಿವ ಸರ್ ದೇವಲೋಕ ಸೆಟ್ ಹಾಕ್ಕೊಟ್ಟಿದ್ದಾರೆ, ಮತ್ತು ಉಲ್ಲಾಸ್ ಕಮಲ ಪೋರ್ಷನ್ ಮಾಡಿಕೊಟ್ಟಿದ್ದಾರೆ. ಅಂದರೆ ಸ್ಟಾರ್ಟಿಂಗ್ ಒಂದು 40 ಪೋರ್ಷನ್ ಶೂಟ್ನ ನಾವು ಒಂದು 10 ಡೇಸಲ್ಲಿ ಮುಗಿಸಿದ್ದು ಕೂರ್ಗು ಮತ್ತು ಬೆಂಗಳೂರಲ್ಲಿ. ಇನ್ನು ಒಂದು 40% ಪೋರ್ಷನ್ನ 40 ಡೇಸ್ ತೊಗೊಂಡು ಮಾಡಿದ್ದೀವಿ ನಾವು ಪ್ರತಿಯೊಂದು. ಅಂದರೆ ಆ ಸಿನಿಮಾ ಹಂಗಂಗೆ ಕೇಳ್ಕೊಂಡು ಹೋಗ್ತು. ತಿರ್ಗಾ ದೇವಲೋಕನ ತುಂಬ ಟೈಮ್ ತೊಗೊಂಡು ಮಾಡ್ದವು, ಪೋರ್ಚುಗೀಸು, ಈ ರೀತಿ ಒಂದೊಂದು ಎಪಿಸೋಡ್ಗಳು ಟೈಮ್ ತೊಗೊಂಡು ಮಾಡಿದ್ದೀವಿ. ದಯಣ್ಣ ಕಾಸ್ಟ್ಯೂಮ್ ಡಿಸೈನ್, ಮತ್ತು ವರ್ಷಿಣಿ ಮೇಡಮ್ ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ದಾರೆ, ಅವ್ರಿಗೂ ಬಂದಿಲ್ಲ, ಅವರು ಧನ್ಯವಾದ ತಿಳಿಸ್ತೀನಿ ಪ್ರತಿಯೊಬ್ಬರಿಗೂ. ಇನ್ನು ಆರ್ಟಿಸ್ಟ್ ಬಗ್ಗೆ ಹೇಳಬೇಕು ಅಂದರೆ ದುಷ್ಯಂತ್ ಸೇಮಿ ಇದೇ ರೀತಿ. ಅಂದರೆ ಫಸ್ಟೇ ಬಂದಾಗ ಸುನೀತಾರ್ ಅಂತ ಬಂದವರು ಆಪೋಸಿಟ್ ಆರ್ಟಿಸ್ಟ್ಗೆ ಕೇಳೋರು, ಸರ್ 3 ಥರ ಇದೆ ನನ್ನ ರಿಯಾಕ್ಷನು, ಯಾವ ಥರದ್ದು ಬೇಕು ಅಂತ. ಸೊ ಈಗ ಆಪೋಸಿಟ್ ಆರ್ಟಿಸ್ಟ್ಗೆ ನೀವು ಈ ರೀತಿ ಮಾಡ್ತಾರಲ್ಲ, ಇವೆರಡು ಬಿಟ್ಟು ಈ ರೀತಿ ಮಾಡಿ ಅಂತ ಹೇಳೋಲ್ಲ ಬಂದು. ಅಂದರೆ ಈ ಜರ್ನಿ ಒಂದು 4 ಇಯರ್ಸ್ ಜರ್ನಿ ನಮ್ಮದು ಗತವೈಭವ. ತುಂಬ ನ್ಯಾಚುರಲ್ ಆರ್ಟಿಸ್ಟ್ ನಾನು ವರ್ಕ್ ಮಾಡಿರೋದ್ರಲ್ಲಿ, ತುಂಬ ನ್ಯಾಚುರಲಾಗಿ ಆ್ಯಕ್ಟ್ ಮಾಡ್ತಾನೆ. ಮತ್ತು ಭಾಷಾ ಸ್ಪಷ್ಟನೆ ಒಂದು ತುಂಬ ಚೆನ್ನಾಗಿದೆ, ಮತ್ತು ಒಂದು ವಾಯ್ಸ್ ಏರಿಳಿತ ಅವೆಲ್ಲ ತುಂಬ ಸ್ಪಷ್ಟವಾಗಿದೆ. ಸೊ ಪ್ರೊಡ್ಯೂಸರ್ ಹೇಳ್ದಂಗೆ ಅವ್ರಿಗೆ ನ್ಯಾಷನಲ್ ಅವಾರ್ಡ್ ಬರಲಿ ಅಂತ ಕೇಳ್ಕೊತೀನಿ. ಅಟ್ ದ ಸೇಮ್ ಟೈಮ್ ಆಶಿಕಾ ರಂಗನಾಥ್, ಆಶಿಕಾ ಅವ್ರ ಬಗ್ಗೆ ಹೇಳಬೇಕು ಅಂದರೆ ಮೇ ಬಿ ಫ್ಯಾಮಿಲಿ ಥರ ಆಗಿದ್ದಾರೆ. ಅವತಾರ ಪುರುಷ ಮೇ ಬಿ ಒಂದು 7 ಇಯರ್ಸಿಂದ, ನಮಗೆ 2 ಫಿಲಮ್ ಆದರೂ 7 ಇಯರ್ಸಿಂದ ಒಂದು ಜರ್ನಿ ಆಗಿದೆ. ಯಾವ ಡೈರೆಕ್ಟ್ರು ಹೀರೋಯಿನ್ಗೆ ಮಾತಾಡಲ್ಲ, ಸಿಸ್ಟರ್ ಥರ ಆಶಿಕಾ ನನಗೆ. ಥ್ರೂಔಟ್ ಅವರು ಅಂದರೆ ಅವರು ಅಂದರೆ ಅವ್ರ ಪೇರೆಂಟ್ಸ್ ಜೊತೆ ನಾನು ಮಾತಾಡೋದಾಗಿರ್ಬೋದು, ಅಥವಾ ಥ್ರೂಔಟ್ ಹಂಗೆ ಬಂದಿರೋದ್ರಿಂದ ನಾನು ಸೆಟ್ಟಲ್ಲಿ ಜಗಳ ಅಂತ ಮಾಡಿದರೆ ಗತವೈಭವದಲ್ಲಿ ಮಾತ್ರ ಅದು ಆಶಿಕ ನನ್ನ ಲೈಫಲ್ಲ ಜಗಳ. ಸೊ ವೆರಿ ಸ್ವೀಟ್. ಅಂದರೆ ಆ್ಯಕ್ಟಿಂಗ್ ಬಿಟ್ಟು ಅಂದರೆ ಏನೇ ಸಿನಿಮಾದ ಡಿಪಾರ್ಟ್ಮೆಂಟು ಏನೇ ವಿಷಯ ಇದ್ರೂ ಡಿಸ್ಕಸ್ ಮಾಡ್ತೀವಿ. ಅವತಾರ ಪುರುಷದಿಂದನೂ ಎಲ್ಲದಕ್ಕೂ ಅವರು ಸಪೋರ್ಟಿವ್ ಆಗಿದ್ದಾರೆ. ಥ್ಯಾಂಕ್ ಯು ಆಶಿಕಾ. ಅಟ್ ದ ಸೇಮ್ ಟೈಮ್ ನಾನು ಡೈರೆಕ್ಟ್ರಾಗಿ ಆಶಿಕಾ ಅವ್ರಿಗೂ ಇದಕ್ಕೆ ನ್ಯಾಷನಲ್ ಅವಾರ್ಡ್ ಬರಲಿ ಅಂತ ಕೇಳ್ಕೊತೀನಿ. ಅಂದರೆ ಸುಮ್ಮನೆ ನಾನು ಮಾಡೋ ಮೂವಿಗೆಲ್ಲ ಎಲ್ಲ ಆರ್ಟಿಸ್ಟ್ಗೂ ಬರಲಿ ಅಂತ ಕೇಳ್ಕೊತೀನಿ, ಅವ್ರಿಗೆ ಬರಲಿ ಅಂದ್ರೆ ನನಗೆ ಬರಲಿ ಅಂತ ಕೇಳ್ಕೊತೀನಿ. ಬಟ್ ಇದರಲ್ಲಿ ಅವರು 100% ಆ ಎಫರ್ಟ್ ಇದೆ. ನಾವು ಈಗ ಮೊನ್ನೆನೂ ಇಡೀ ಸಿನಿಮಾ ರೆಕಾರ್ಡಿಂಗ್ ಕಂಪ್ಲೀಟ್ ಆಗಿದೆ. ಮೊನ್ನೆ ನೋಡ್ಬೇಕಾದ್ರೂ ಜುಡಾ ಫ್ರೆಂಡ್ ಒಬ್ಬರು ಬಂದಿರು ನೋಡ್ತಾ, ಒಂದು ಸೀನ್ ಬಂದಾಗ ಚೇರಿಂದ ಎದ್ಬಿಟ್ರು ಅವರು. ಅಂದರೆ ಅಷ್ಟು ಅವ್ರದ್ದು ಪರ್ಫಾರ್ಮೆನ್ಸ್ಗಳೆಲ್ಲ ಮೈ ಜುಮ್ ಅನ್ನೋದು, ಅಥವಾ ಏನು ಅವ್ನು ನಿಲ್ಲಿಸಿ ಇಲ್ಲಿಗೆ ನಾನು ನೋಡೋಕ್ಕಾಗಲ್ಲ ಮುಂದಕ್ಕೆ, ಆ ರೀತಿ ಒಂದಷ್ಟು ವಿಷಯಗಳು ಬಂದಿದೆ. ಸೊ ಅದರಿಂದ ಸಿನಿಮಾ ಮೇಲೆ ನಂಬಿಕೆ ಇದೆ. ಟು ಬಿ ಫ್ರ್ಯಾಂಕ್ ಅಂದರೆ ಪ್ರೊಡ್ಯೂಸರ್ ಆಗ್ಬೋದು, ನಾವು ಇದನ್ನು ಪ್ಯಾನ್ ಇಂಡಿಯಾ ಅಂತ ನಾವು ಟ್ರೀಟ್ ಮಾಡಲಿಲ್ಲ, ಒಂದು ಒಳ್ಳೆ ಕನ್ನಡ ಸಿನಿಮಾ ಅಂತ ಟ್ರೀಟ್ ಮಾಡಿದೆ. ಬಟ್ ಯಾರ್ಯಾರು ಫೂಟೇಜಸ್ ನೋಡಿದ್ರು, ಫಸ್ಟು ನಾವು ತೊಗೊಂಡೋಗಿ ಎಡಿಟರ್ ಇರ್ಬೋದು, ಅಲ್ಲಿಂದ ಡಬ್ಬಿಂಗ್ ಸುರೇಶ್ ಅವ್ರು ಇರ್ಬೋದು, ಎಲ್ಲರೂ ನೋಡಿದವರು ಇಲ್ಲ ಇದು ಪ್ಯಾನ್ ಇಂಡಿಯಾ ಪ್ರಾಜೆಕ್ಟ್ ಆಗಬೇಕು. ಪ್ಯಾನ್ ಇಂಡಿಯಾ ಮೀನ್ಸ್ ಎಲ್ಲ ಕಡೆ ಹೋಗ್ತಿಲ್ಲ, ನಾವು ಕನ್ನಡ ಮತ್ತು ತೆಲುಗು ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಾಯಿದ್ದೀವಿ. ಸೊ ಆಗಬೇಕು ಅಂತ ಅವ್ರು ಆಸೆ ಪಡ್ತಾಯಿದ್ದಾರೆ. ಸೊ ಅದಕ್ಕೆ ಮತ್ತೆ ಪ್ರೊಡ್ಯೂಸರ್ ನೀರು ಇರ್ತಿದ್ರೆ, ಸೊ ಹಾಗಾಗಿ ನಾವು 2 ಲ್ಯಾಂಗ್ವೇಜಲ್ಲೂ ರಿಲೀಸ್ ಮಾಡ್ತಾಯಿದ್ದೀವಿ. ಇಲ್ಲ, ಅದು ಕಣ್ಣು ಹುಡುಗಿರ ಕಡೆಗೆ ಹೋಗುತ್ತೆ. ಅಷ್ಟೇ. ಅದು ಬಿಟ್ಟು ಇನ್ನು ಪೋಸ್ಟರ್ ಡಿಸೈನರ್ ಅಶ್ವಿನ್ ಪಾಪ ಅವರು ಎಫೆಕ್ಟಿವ್ ಆಗಿ ಮಾಡ್ತಾಯಿದ್ದಾರೆ. ಮತ್ತು ಪಬ್ಲಿಸಿಟಿ ಹರೀಶ್ ಅರಸ್ ಇರ್ಬೋದು, ಪ್ರತಿಯೊಬ್ಬರು ತುಂಬ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಗತವೈಭವ ನಾನು ಫುಲ್ ಪ್ರಾಜೆಕ್ಟ್ ನೋಡಿದ್ರಿಂದ ನನಗೆ ಅಂದರೆ ಕಾನ್ಫಿಡೆನ್ಸ್ ಅಥವಾ ಓವರ್ ಕಾನ್ಫಿಡೆನ್ಸ್ ಆ ರೀತಿ ತುಂಬಿದೆ ನನ್ನೊಳಗೆ. ಸೊ ಈ ಟೀಸರ್ ಅಂದರೆ ಜಸ್ಟ್ ಅರ್ಜೆಂಟಿಗೆ ಕಟ್ ಮಾಡಿ ಇದನ್ನು ಈಗ ಬಿಟ್ಟಿದ್ದೀವಿ. ಬಟ್ ಗ್ಯಾರಂಟಿ ತುಂಬ ಒಳ್ಳೆ ಫುಟೇಜಸ್ಗಳು ನಮ್ಮ ಹತ್ರ ಇದೆ. ಸೊ ಸಿನಿ ರಸಿಕರಿಗೆ ಇದು ಬೇರೆ ಥರದ್ದೇ ಸಿನಿಮಾ ಅನಿಸುತ್ತೆ. ಅಟ್ ದ ಸೇಮ್ ಟೈಮ್ ಎಂಟರ್ಟೈನ್ಮೆಂಟ್ ಇದೆ, ಎಮೋಷನ್ಸ್ ಇದೆ. ಆಚೆ ಬರ್ತಾ ಒಂದಷ್ಟು ಮಾತಾಡ್ಕೊತಾರೆ, ಆಚೆ ಬಂದಮೇಲೂ ಸಿನಿಮಾ ರಿಪೀಟ್ ಆಡಿಯನ್ಸ್ ಕೇಳೋಂಥ ಸಿನಿಮಾ ಅನಿಸುತ್ತೆ ಇದು. ಸೊ ನಂಗೆ ತುಂಬ ನಂಬಿಕೆ ಇದೆ. ಸೊ ಗೆಲ್ಲಬೇಕು ಈ ಸಿನಿಮಾ ಅಷ್ಟೇ. ಸೊ ಈ ಟೀಸರ್
ಒಂದು ಅಗಳು ಅನ್ನೋದ ಅರ್ಧ ಅಷ್ಟೇ, ಒಂದು ಅಗಳು ಇಲ್ಲ ಅಂತ ಅಷ್ಟು ಕಾದಿದೆ ಸಿನಿಮಾದಲ್ಲಿ. ಎಫೆಕ್ಟ್ಸ್ ಆಗಿರ್ಬೋದು, VFX ಆಗಿರ್ಬೋದು, ಹಾಗೂ ಪರ್ಫಾರ್ಮೆನ್ಸ್ ಆಗಿರ್ಬೋದು, ವಿಜೃಂಭಣೆ ಆಗಿರ್ಬೋದು ಅಂತ ಹೇಳ್ತಿದ್ದೀರಾ. ಸೊ ಸಿಂಪಲ್ ಸುನಿ ಅವರಲ್ಲ, ಇನ್ನು ಮುಂದೆ ಎಕ್ಸ್ಪೆನ್ಸಿವ್ ಸುನಿ ಅವರು. ಅದನ್ನ ಹೇಳೋಕ್ಕೂ ಹೆದರ್ಕೊತಾ ಇದ್ದಾರೆ ಅವರು. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಬಂದಿರೋ ಎಲ್ಲ ಪತ್ರಕರ್ತರಿಗೂ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಸೊ ಇಷ್ಟೊತ್ತು ನಿರ್ಮಾಪಕರ ಹಾಗೂ ನಿರ್ದೇಶಕರ ಜರ್ನಿ ಹೇಗಿತ್ತು, ಈ ಸಿನಿಮಾ ಹೇಗೆ ಹುಟ್ಕೊಂತು ಅಂತ ಕೇಳಿದ್ವಿ. ಇನ್ನು ಇಷ್ಟು ವರ್ಷಗಳ ಕಾಲ ಈ ಸಿನಿಮಾದಲ್ಲಿ ಬೇರೆ ಬೇರೆ ಪಾತ್ರವನ್ನು ನಿಭಾಯಿಸುವಂಥದ್ದು 4 ಸಿನಿಮಾಗಳ ಎಫರ್ಟ್ ಇದ್ದಂಗೆ ಇದ್ದಿದ್ದು. ಆ್ಯಕ್ಟರ್ಸ್ಗೆ ಯಾವ ರೀತಿ ಇತ್ತು ಆ ಜರ್ನಿ ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಈ ಸಿನಿಮಾದಲ್ಲಿ ಮುದ್ದಾದ ದೇವಕನ್ಯೆಯಾಗೂ ಕಾಣಿಸ್ತಾ ಇದ್ದಾರೆ, ಕರಾವಳಿಯ ಮುದ್ದು ಹುಡುಗಿ ಥರನೂ ಕಾಣಿಸ್ತಾ ಇದ್ದಾರೆ. ಸೊ ಇವರ ಈ ಜರ್ನಿ ಗತ ವೈಭವದಲ್ಲಿ ಹೇಗಿತ್ತು ಅಂತ ತಿಳ್ಕೊಳ್ಳೋಣ. ವೇದಿಕೆ ಮೇಲೆ ಮಾಡ್ಕೊಳ್ಳೋಣ ದ ಗಾರ್ಜಿಯಸ್, ದ ಬ್ಯೂಟಿಫುಲ್ ಆ್ಯಂಡ್ ಟ್ಯಾಲೆಂಟೆಡ್ ಆಶಿಕಾ ರಂಗನಾಥ್. ಆಶಿಕಾ ಅವರೇ, ವೆಲ್ಕಮ್. ಮೊದಲನೇದಾಗಿ ಆ ಟೀಸರ್ನಲ್ಲಿ ಹಾಗೂ ನಿಮ್ಮ ಹ್ಯಾಪಿ ಬರ್ತ್ಡೇ ಅಂತ ಹೇಳಿದಂಥ ಒಂದು ವೀಟ್ ಇದೆಯಲ್ಲ, ಅದ್ರಲ್ಲಿ ಬಹಳ ಮುದ್ದಾಗಿ ಕಾಣಿಸ್ತಾ ಇದ್ದೀರಾ. ಈಗಲೂ ಅಷ್ಟೇ ಚೆನ್ನಾಗಿದೆ, ನನಗೆ ದೃಷ್ಟಿ ತೆಗೆದು ಬೇಡ. ನೀವು ಅಷ್ಟೇ. ಆಶಿಕಾ, ಗತ ವೈಭವ, ಈ ಲುಕ್ಗಳ ಬಗ್ಗೆ, ಈ ಸಿನಿಮಾ ತಂಡದ ಜೊತೆ ಕೆಲಸ ಮಾಡಿದ್ರ ಬಗ್ಗೆ, ನಿಮ್ಮ ಬ್ರದರ್ ಸುನಿ ಅವ್ರ ಬಗ್ಗೆ ಏನು ಹೇಳ್ತೀರಾ? ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಎಲ್ಲ ಪ್ರೆಸ್ ಮೀಡಿಯಾ ಚಾನಲ್ ಎಲ್ರಿಗೂ ನಮಸ್ಕಾರ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಬಂದಿರೋದಕ್ಕೆ. ತುಂಬ ಖುಷಿ ಆಗ್ತಿದೆ ಬಿಕಾಸ್ ಇದುವರೆಗೂ ಪ್ರೀವಿಯಸ್ ರಿಲೀಸಸ್ ಎಲ್ಲ ತೆಲುಗು ಆಗಿರಲಿ, ತಮಿಳಾಗಿರಲಿ ತುಂಬ ಪ್ರಿಪೇರಾಗಿ ಹೋಗ್ತಾ ಇದ್ದೆ. ಭಾಷೆ ಬರಲ್ಲ, ಕಲ್ತ್ಕೊಂಡು ಏನು ಮಾತಾಡ್ತೀನಿ, ಲ್ಯಾಂಗ್ವೇಜ್ ತಪ್ಪು ಮಾತಾಡಬಾರ್ದು ಅನ್ನೋ ಒಂದು ಕಾನ್ಷಿಯಸ್ ಯಾವಾಗಲೂ ಇರ್ತೀವಲ್ಲ, ಆ ರೀತಿ. ಬಟ್ ತುಂಬ ದಿನಗಳ ನಂತರ ಆರಾಮಾಗೆ ನನ್ನ ಮನಸ್ಸು ಬೆಚ್ಚಿ ನಾನು ಏನು ಮಾತಾಡಬೇಕು ನಮ್ಮ ಸಿನಿಮಾ ಬಗ್ಗೆ ಅಂತ ಬಂದಿರೋದು ತುಂಬ ಖುಷಿ ಆಗುತ್ತೆ. ಯಾಕಂದರೆ ಕನ್ನಡದಲ್ಲಿ ಮಾತಾಡೋಕ್ಕೆ ಅಷ್ಟು ಖುಷಿ ಅನಿಸುತ್ತೆ. ಸೊ ಗತವೈಭವ ಐ ಥಿಂಕ್ ತುಂಬಾ ಸ್ಪೆಷಲ್ ಸಿನಿಮಾ. ನಂಗೆ ಈಗಲೂ ನೆನಪಿದೆ, ತಂಜಾವೂರಲ್ಲಿ ಸಿನಿಮಾ ಶೂಟ್ ಮಾಡ್ತಾಯಿದ್ದೆ. ಅಮ್ಮ ನಾನು ಇಬ್ಬರು ಕೂತ್ಕೊಂಡು ಕತೆ ಕೇಳಿದ್ದು. ಸುನಿ ಸರ್ ಅವಾಗ ಕಾಲಲ್ಲೇ ನರೇಷನ್ ಮಾಡಿದ್ದು. ಆಗ ನಾನು ಅಮ್ಮ ಕೂತ್ಕೊಂಡು ಎಷ್ಟು ನಕ್ಕಿದ್ದೀವಿ ಆ್ಯಂಡ್ ತುಂಬಾ ಎಂಜಾಯ್ ಮಾಡಿಕೊಂಡು ಈ ಒಂದು ಕಥೆನ ನಾನು ಕೇಳಿದೆ. ಆ್ಯಂಡ್ ಆವಾಗ ತುಂಬ ವೇರಿಯೇಷನ್ಸ್ ಏನಿದೆ, 4 ಭಾಗದಲ್ಲಿ ಬರುವಂಥದ್ದು, 4 ಪಾತ್ರಗಳು ಹೊಸದಾಗಿದೆ, ತುಂಬ ಖುಷಿ ಅನ್ನಿಸ್ತು. ಬಟ್ ಐ ವಾಸ್ ರಿಯಲಿ ನಾಟ್ ಶೋರ್ ಇದು ಎಷ್ಟರ ಮಟ್ಟಿಗೆ ವಿಜುವಲಿ ಅಥವಾ ಒಂದು ನಾವು ತೆರೆ ಮೇಲೆ ಅದನ್ನು ನೋಡೋಕ್ಕೆ ಸಿಗುತ್ತೆ ಅಥವಾ ಆಗುತ್ತೆ ಅಂತ. ಆ್ಯಂಡ್ ಸುನಿ ಸರ್ ಕೂಡ ಇದು ತುಂಬ ಹೊಸದು ಅಂತ ಅನಿಸುತ್ತೆ. ಡೆಫಿನೆಟ್ಲಿ ಅವರ ಎಸೆನ್ಸ್ ಇದ್ದೇ ಇರುತ್ತೆ. ಈಗ ನಾವು ಟೀಸರಲ್ಲಿ ನೋಡಿದ್ರೆ ಒಂದು ಏನೋ ಬೇರೆ ಜಗತ್ತಿಗೆ ಹೋಗೋ ಥರ ಅಥವಾ ತುಂಬ ಡಿಫ್ರೆಂಟ್ ವಿಜುವಲ್ಸ್ ಇರೋವಂಥದ್ದು, ತುಂಬ ವೇರಿಯೇಷನ್ಸ್ ಅನಿಸುತ್ತೆ. ಬಟ್ ಡೆಫಿನೆಟ್ಲಿ ಸುನಿ ಸರ್ ಎಸೆನ್ಸ್ ಖಂಡಿತವಾಗ್ಲೂ ಇರುತ್ತೆ. ಯಾರೋ ನನಗೆ ಕೇಳ್ತಾಯಿದ್ರು, ಕಾಮಿಡಿ ಇದೆಯಾ, ಫನ್ ಇದೆಯಾ, ಸುನಿ ಸರ್ದು ನಾಟಿ ಡೈಲಾಗ್ಸ್ ಇದೆಯಾ ಹೇಗೆ ಅಂತ. ಖಂಡಿತವಾಗ್ಲೂ ಅದಂತೂ ಇದ್ದೇ ಇರುತ್ತೆ. ಸೊ ನಾನು ಅಷ್ಟರ ಮಟ್ಟಿಗೆ ಅದನ್ನು ಎಂಜಾಯ್ ಮಾಡ್ಕೊಂಡು ಕತೆ ಕೇಳಿದೆ. ಆ್ಯಂಡ್ ಐ ಥಿಂಕ್ ಯಾವುದೇ ಆ್ಯಕ್ಟರ್ಗೂ ಈ ರೀತಿಯಾದ ಒಂದು ಪಾತ್ರ ಸಿಗಬೇಕು ಅಂತ ಎಲ್ಲರೂ ಕಾಯ್ತಾರೆ ಆ್ಯಂಡ್ ಅದೃಷ್ಟ ಮಾಡಿರಬೇಕು ಅಂತ ಅನಿಸುತ್ತೆ. ವೆರಿ ವೆರಿ ರೇರ್ ಈ ಥರ ಒಂದೇ ಸಿನಿಮಾದಲ್ಲಿ 4 ರೀತಿಯಾದ ಪಾತ್ರ, 4 ಲುಕ್ಸ್, 4 ಆಲ್ಮೋಸ್ಟ್ ಭಾಷೆನೂ ತುಂಬಾ ವೇರಿಯೇಷನ್ ಇರುವಂಥದ್ದು. ಸೊ ಆ ಥರದ್ದು ಒಂದು ಪಾತ್ರ ನನಗೆ ಕೊಡಬೇಕು, ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದು, ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್. ಸುನಿ ಸರ್ ಜೊತೆ ಅಂತೂ ಐ ಥಿಂಕ್ 6 ವರ್ಷದ ಒಂದು ಜರ್ನಿ. 3ನೇ ಸಿನಿಮಾ ಅವತಾರ ಪುರುಷ 1, 2 ಆ್ಯಂಡ್ ಗತವೈಭವ. ಸೊ ಸರ್ ಹೇಳ್ದಂಗೆ ಫ್ಯಾಮಿಲಿ ಥರನೇ. ಬಟ್ ಇದೇ ಫಸ್ಟ್ ಟೈಮ್ ಅಣ್ಣ ಅಂತ ಹೇಳಿದ್ರು. ಬಟ್ ವೆರಿ ಸ್ವೀಟ್. ಅಂದರೆ ಯಾವಾಗಲೂ ಅಷ್ಟೇ ನನಗೆ ನಾಟ್ ಜಸ್ಟ್ ಆಸ್ ಅ ಡೈರೆಕ್ಟರ್ ಬಟ್ ಅಪಾರ್ಟ್ ಫ್ರಮ್ ದ್ಯಾಟ್ ನನಗೆ ಯಾವುದೇ ರೀತಿಯಾದ ಒಂದು ಸಲಹೆ ಬೇಕು, ಯಾವುದಾದ್ರು ಇವೆಂಟ್ಸು ಅಥವಾ ಏನೇ ಕನ್ಫ್ಯೂಷನ್ ಇರಲಿ, ನಾನು ಫಸ್ಟು ನನಗೆ ನೆನಪಾಗಿದ್ರೆ ಸುನಿ ಸರ್, ನಾನು ಅವ್ರಿಗೆ ಫಸ್ಟ್ ಕಾಲ್ ಮಾಡೋದು. ಸೊ ಈಸ್ ಆಲ್ವೇಸ್ ಬಿನ್ ದೇರ್ ಫಾರ್ ಮೀ. ನನ್ನ
ಬಿಗಿನಿಂಗ್ ಕೆರಿಯರ್ ಟೈಮಿಂದನೂ. ಸೊ ಥ್ಯಾಂಕ್ ಯು ಸರ್. ಆ್ಯಂಡ್ ಈ ಸಿನಿಮಾದಲ್ಲಿ ವರ್ಕ್ ಮಾಡಿದ್ದು ಅವತಾರ್ ಪುರುಷಲ್ಲಿ ವರ್ಕ್ ಮಾಡಿದ್ದು ಒಂದು ಎಕ್ಸ್ಪೀರಿಯನ್ಸ್ ಆದರೆ ಗತವೈಭವನೇ ಇನ್ನೊಂದು ಎಕ್ಸ್ಪೀರಿಯನ್ಸು. ಆ್ಯಸ್ ಅ ಡೈರೆಕ್ಟರ್ ಅವ್ರು ಇವಾಲ್ವ್ ಆಗಿರೋದು ಅಥವಾ ಒಂದು ಆರ್ಟಿಸ್ಟ್ಗೆ ಹೇಗೆ ಬೇರೆ ಬೇರೆ ರೀತಿಯಾದ ಡಿಫ್ರೆಂಟ್ ಶೇಡ್ಸಲ್ಲಿ ಮಾಡಬೇಕು ಅದಕ್ಕೆ ಅಷ್ಟೇ ರೀತಿಯಾದ ಪ್ರೋತ್ಸಾಹ ಮತ್ತು ಪ್ರೀತಿಯಿಂದನೇ ಹೇಳ್ಕೊಡ್ತಾ ಬಂದಿದ್ದಾರೆ. ಸೊ ಅದಕ್ಕೆ ನಾನು ಯಾವಾಗಲೂ ಚಿರಋಣಿ. ಥ್ಯಾಂಕ್ ಯು ಸೊ ಮಚ್ ಸರ್. ಇನ್ನೊಂದಷ್ಟು ಸಿನಿಮಾಗಳು ಮಾಡೋಣ. ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ದೀಪಕ್ ಸರ್ ತುಂಬ ದೊಡ್ಡ ಮಾತು ಹೇಳಿದ್ರು, ನ್ಯಾಷನಲ್ ಅವಾರ್ಡ್ ಅಂತ. ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ಅದೆಲ್ಲ ಸಾಧ್ಯ, ಬಟ್ ಹೋಲ್ ಹಾರ್ಟೆಡ್ಲಿ ನಾವು ತುಂಬ ಪ್ರೀತಿಯಿಂದ ಮನಸ್ಸಿಟ್ಟು ಈ ಸಿನಿಮಾ ಮಾಡಿರೋವಂಥದ್ದು. ಅಂದರೆ ಬೇರೆ ಸಿನಿಮಾಗಳನ್ನೂ ಮಾಡಿರ್ತೀವಿ, ಬಟ್ ಎಲ್ಲರೂ ಹೇಳ್ತಾರೆ ಸಿನಿಮಾ ಸೆಟ್ ಒಂದು ಫ್ಯಾಮಿಲಿ ಥರ ಇರುತ್ತೆ, ಇಟ್ಸ್ ಮೋರ್ ಲೈಕ್ ಅ ಫ್ಯಾಮಿಲಿ ಟ್ರಿಪ್ ನಾವು ಸೆಟ್ಗೆ ಹೋದಾಗ ಅಂತ ತುಂಬ ಜನ ಹೇಳೋದನ್ನ ಕೇಳಿದ್ದೀನಿ. ಬಟ್ ಫಾರ್ ದ ಫಸ್ಟ್ ಟೈಮ್ ನನಗೆ ನಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ಸಿನಿಮಾ ಮಾಡಿದ್ರೆ ಹೇಗಿರುತ್ತೋ ಒಂದು ಹೋಮ್ ಪ್ರೊಡಕ್ಷನ್ ಥರ ಫೀಲ್ ಆಯಿತು ನನಗೆ. ಥ್ಯಾಂಕ್ ಯು ಸೋ ಮಚ್. ನಾವು ಎಲ್ಲ ತುಮಕೂರವರೇ, ಒಂದೇ ಊರಿನವರು, ದೀಪಕ್ ಸರ್ ಆಗಲಿ ದುಷ್ಯಂತ್ ಅವರಾಗಿರಲಿ. ಸೊ ತುಂಬಾ ಖುಷಿ ಆಯಿತು. ಯಾವುದೇ ರೀತಿಲೂ ಪ್ರೊಡಕ್ಷನಲ್ಲಿ ಏನೂ ಕಮ್ಮಿ ಮಾಡಿದೆ, ತೆರೆ ಮೇಲೆ ಅಷ್ಟು ವೈಭವವಾಗಿ ಕಾಣಬೇಕು ಅಂತ ಕಾಂಪ್ರಮೈಸ್ ಇಲ್ಲದೆ ಮಾಡಿದರೆ. ಆ್ಯಂಡ್ ಫಸ್ಟ್ ಸಿನಿಮಾಗೆ ಒಂದು ಇಷ್ಟು ದೊಡ್ಡ ಬಜೆಟಲ್ಲಿ ಸಿನಿಮಾ ಮಾಡಬೇಕು, ಒಂದು ಹೊಸ ಹೀರೋ ಮೇಲೆ ಇಷ್ಟು ಮಟ್ಟಿಗೆ ದುಡ್ಡು ಹಾಕಿ ಮಾಡಬೇಕು ಅಂದರೆ ಅದಕ್ಕೂ ಧೈರ್ಯ ಬೇಕು. ಸೊ ಈ ಥರ ಒಂದು ಸಾಲಿಡ್ ಸ್ಕ್ರಿಪ್ಟ್ ಕಾನ್ಫಿಡೆನ್ಸ್ ಇರೋದಕ್ಕೆ ಅದು ಸಾಧ್ಯ ಆಗುತ್ತೆ ಅನಿಸುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ನಮ್ಮ ವಿಲಿಯಮ್ ಸರ್, ನಮ್ಮದು 3ನೇ ಸಿನಿಮಾ ಇದು ಕೂಡ. ಸರ್ ವಿಜುವಲ್ಸ್ ಎಲ್ಲರೂ ನೋಡಿರೋವಂಥದ್ದೇ. ಹಿ ಈಸ್ ಫ್ಯಾಂಟಾಸ್ಟಿಕ್ ವಿತ್ ಹಿಸ್ ವರ್ಕ್. ಸೊ ಇದರೊಳಗೂ ಕೂಡ ತುಂಬಾ ಅದ್ಭುತವಾಗಿ ಬಂದಿದೆ ವಿಜುವಲ್ಸ್. ಆ್ಯಂಡ್ ಅದನ್ನು ಎಲ್ಲರೂ ಫಸ್ಟ್ ನೋಡಿ ಹೇಳೋದೇ ಅದು ವಿಜುವಲ್ಸ್ ತುಂಬ ಚೆನ್ನಾಗಿದೆ ಅಂತ. ಸೊ ಆ ದೊಡ್ಡ ಬೆಳ್ಳಿ ಪರದೆ ಮೇಲೆ ನೋಡೋಕ್ಕೆ ನಾನು ಕಾಯ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಆಲ್ವೇಸ್ ಬೀಯಿಂಗ್ ಸೋ ಹಾರ್ಡ್ ವರ್ಕಿಂಗ್ ಆ್ಯಂಡ್ ಡೆಡಿಕೇಟೆಡ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಂಟೈರ್ ಟೀಮ್, ಗತವೈಭವ ಟೀಮ್ ಯಾವತ್ತಿಗೂ ನನಗೆ ತುಂಬ ಕಂಫರ್ಟ್ ಫೀಲ್ ಮಾಡಿಸಿದೆ. ಐ ಹ್ಯಾಡ್ ಅ ವೆರಿ ಗುಡ್ ಟೈಮ್ ಶೂಟಿಂಗ್. ಆ್ಯಂಡ್ ಎಲ್ಲರದ್ದು ಆಯಿತಾ? ಓಕೆ, ನಮ್ಮ ಹೀರೋ ಬಗ್ಗೆ ಮಾತಾಡೋದು. ನಾವು ಇಬ್ಬರೂ ತುಮಕೂರಿನವರೇ ಆಗಿದ್ರೂ ಪರಿಚಯ ಇರಲಿಲ್ಲ. ಫಸ್ಟ್ ಟೈಮ್ ಈ ಸಿನಿಮಾಗಾಗಿನ ನಾವು ಸಿಕ್ಕಿದ್ದು. ಹೊಸ ಹೀರೋ, ಆಬ್ವಿಯಸ್ಲಿ ನಾನು ಸೀನಿಯರ್ ಅನ್ನೋದು ಇದ್ದೇ ಇರುತ್ತೆ, ಅವ್ರು ಜೂನಿಯರ್ ಅನ್ನೋದು ಇದ್ದೇ ಇರ್ತಿತ್ತು. ಬಟ್ ಐ ಥಿಂಕ್ ಒಂದು ಹೆಲ್ದಿ ಕಾಂಪಿಟೇಷನ್ ಇತ್ತು ನಾವು ಯಾವಾಗ್ಲೂ ಆ್ಯಕ್ಟ್ ಮಾಡಬೇಕಾದ್ರೆ. ಬಿಕಾಸ್ ಈ ಸಿನಿಮಾದಲ್ಲಿ ಹೀರೋಗೆ ಎಷ್ಟು ಪ್ರಾಮುಖ್ಯತೆ ಇದೆಯೋ ಹೀರೋಯಿನ್ಗೂ ಅಷ್ಟೇ ಪ್ರಾಮುಖ್ಯತೆ ಇರೋವಂಥದ್ದು. ಸೊ ವಿ ಆಲ್ವೇಸ್ ಹ್ಯಾಡ್ ದ್ಯಾಟ್, ಆಶಿಕಾ ಚೆನ್ನಾಗಿ ಮಾಡೋದಲ್ಲ, ನಾನು ಚೆನ್ನಾಗಿ ಮಾಡಬೇಕು, ನಾನು ಚೆನ್ನಾಗಿ ಮಾಡೋದನ್ನ ಅವ್ರು ಚೆನ್ನಾಗಿ ಮಾಡಬೇಕು, ಈ ಥರದ್ದು ಒಂದು ಹೆಲ್ದಿ ಕಾಂಪಿಟೇಷನಲ್ಲೇ ನಾವು ಇಡೀ ಸಿನಿಮಾ ಮಾಡಿರೋವಂಥದ್ದು. ಆ್ಯಂಡ್ ಐ ಥಿಂಕ್ ಅದಕ್ಕೆ ಅನಿಸುತ್ತೆ ಅಷ್ಟು ಚೆನ್ನಾಗಿ ಪರ್ಫಾರ್ಮೆನ್ಸಸ್ ಇಬ್ಬರದೂ ತುಂಬ ಚೆನ್ನಾಗಿ ಬಂದಿರೋದು, ಕಾಂಪ್ಲಿಮೆಂಟ್ ಆಗಿರೋದು. ಸೊ ಹೀ ಈಸ್ ಅ ಫ್ಯಾಂಟಾಸ್ಟಿಕ್ ಆ್ಯಕ್ಟರ್. ಒಂದು ಫಸ್ಟ್ ಸಿನಿಮಾಲೇ ಇಷ್ಟು ಚೆನ್ನಾಗಿ ಅಭಿನಯಿಸ್ತಾರೆ ಅಂತ ನಿಜವಾಗ್ಲೂ ನಾನು ಅಂದ್ಕೊಂಡಿರಲಿಲ್ಲ. ಐ ಥಿಂಕ್ ಫ್ರಮ್ ದ ವೆರಿ ಫಸ್ಟ್ ಡೇ ನೋಡಿದಾಗಲೇ ನಾನು ಅಂದ್ಕೊಂಡೆ ಹಿ ಈಸ್ ವೆರಿ ಟ್ಯಾಲೆಂಟೆಡ್ ಆ್ಯಂಡ್ ಹೀ ಕ್ಯಾನ್ ರಿಯಲಿ ಬಿ ಒನ್ ಆಫ್ ದ ವೆರಿ ಗುಡ್ ಆ್ಯಕ್ಟರ್ಸ್ ಇನ್ ಅವರ್ ಇಂಡಸ್ಟ್ರಿ, ನಾಟ್ ಜಸ್ಟ್ ಇನ್ ಅವರ್ ಕನ್ನಡ ಇಂಡಸ್ಟ್ರಿ, ನಮ್ಮ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿಗೆ ಯು ಆರ್ ರಿಯಲಿ ಅ ಗುಡ್ ಅಸೆಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ವೆಲ್ಕಮ್ ಟು ದ ಇಂಡಸ್ಟ್ರಿ ದುಷ್ಯಂತ್. ಆಲ್ ದಿ ವೆರಿ ಬೆಸ್ಟ್. ಆ್ಯಂಡ್ ಸಾಕಷ್ಟು ಇನ್ನು ಮುಂದೆ ಪ್ರಮೋಷನ್ಸಲ್ಲಿ ಮಾತಾಡೋದಿದೆ. ಬಟ್ ಈ ಸಿನಿಮಾ ನನಗೆ ತುಂಬಾ ಸ್ಪೆಷಲ್. ಈವರೆಗೂ ಮಾಡಿರೋ ಸಿನಿಮಾಗಳಿಗಿಂತ ತುಂಬ ವಿಭಿನ್ನವಾಗಿದೆ ಎಲ್ಲ ಪಾತ್ರಗಳು. ಸೊ ಅದು ಟ್ರೇಲರ್ ಆಗಿರಲಿ ಅಥವಾ ಮುಂದೆ ಬರುವಂಥ ಒಂದಷ್ಟು ತುಣುಕುಗಳಲ್ಲಿ ವಿಲ್ ಕ್ಯಾನ್ ಗೆಟ್ ಇಟ್. ಆ್ಯಂಡ್ ಸಿನಿಮಾ ಖಂಡಿತವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಎಸ್, ದಟ್ಸ್ ಇಟ್. ಸೊ ಸ್ವೀಟ್ ಆಶಿಕಾ ಅವರೇ, ನಾವು ಕೂಡ ನಿಮ್ಮಷ್ಟೇ ಕಾಯ್ತಾ ಇದ್ದೀವಿ ನಿಮ್ಮ ಈ ಗತವೈಭವದ ವೈಭವವನ್ನು ತೆರೆ ಮೇಲೆ ನೋಡೋದಕ್ಕೆ. ಥ್ಯಾಂಕ್ ಯು ವೆರಿ ಮಚ್ ಒನ್ಸ್ ಅಗೇನ್. ಥ್ಯಾಂಕ್ ಯು ಸೊ ಮಚ್. ಆಶಿಕಾ ಅವರು ಮಾತಾಡ್ತಾ ಒಂದು ಮಾತು ಹೇಳಿದ್ರು, ನಮ್ಮ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಂದು ಹೆಸರಾಗ್ತಾರೆ, ಒಂದು ಅದ್ಭುತವಾದ ತಾರೆ ಆಗ್ತಾರೆ ನಮ್ಮ ಚಿತ್ರದ ಹೀರೋ ದುಷ್ಯಂತ್ ಅವರು ಅಂತ. ಅದಕ್ಕೆ ಒಂದೇ ಒಂದು ಮಾತು ಹೇಳಬೇಕು ಅವ್ರನ್ನ ವೇದಿಕೆ ಮೇಲೆ ಕರೆಸೋದಕ್ಕಿಂತ ಮುಂಚೆ. ಅಂದರೆ ಈ ಸಿನಿಮಾದಲ್ಲಿ ಒಂದು ಕರಾವಳಿ ಭಾಗದ ಪೋರ್ಷನ್ ಇದೆ. ಆ ಪೋರ್ಷನ್ನ ಶೂಟ್ ಮಾಡೋದಕ್ಕೆ 3 ತಿಂಗಳ ಕಾಲ ಅವರಲ್ಲಿ ಹೋಗಿದ್ದು, ಅಲ್ಲಿ ಲೋಕಲೈಟ್ಸ್ ಯಾರಿದ್ದಾರೆ ಅವ್ರ ಮನೆಯಲ್ಲಿ ಕೂತ್ಕೊಂಡು ಅವ್ರ ಜೊತೆ ಮಾತಾಡಿ ಅವ್ರ ಜೊತೆಗೆ ಹರಟೆ ಹೊಡೆದು ಅಲ್ಲೇ ಊಟ ಮಾಡಿಕೊಂಡು ಕಂಬಳ ಓಡಿಸೋದು ಹೇಗೆ ಅಂತ ಕಲ್ತ್ಕೊಂಡು ಈ ಸಿನಿಮಾದಲ್ಲಿ ಆ ಪಾತ್ರವನ್ನು ನಿಭಾಯಿಸಿದ್ದಾರೆ. ಅಷ್ಟು ಡೆಡಿಕೇಶನ್, ಹಾರ್ಡ್ ವರ್ಕ್,
ಟ್ಯಾಲೆಂಟ್ ಜೊತೆಗೆ ಭಗವಂತ ಲುಕ್ಸು ಕೊಟ್ಟು ಕಳಿಸಿದ್ದಾರೆ. ನೀವು ಸಿನಿಮಾ ರಂಗದಲ್ಲೇ ಅಲ್ಲೇ ಇರುವಂಥ ಒಂದು ವ್ಯಕ್ತಿ, ಅದೇ ನಿಮ್ಮ ಜಾಗ ಅಂತ. ಸೊ ಲೆಟ್ಸ್ ವೆಲ್ಕಮ್ ಚಿತ್ರದ ನಾಯಕ ದುಷ್ಯಂತ್ ಅವ್ರನ್ನ ವೇದಿಕೆ ಮೇಲೆ. ದುಷ್ಯಂತ್ ಅವರೇ, ಫಸ್ಟ್ ಆಫ್ ಆಲ್ ಆಶಿಕ್ ಅವ್ರು ಹೇಳ್ದಂಗೆ ಕನ್ನಡ ಚಿತ್ರರಂಗಕ್ಕೆ ಸ್ವಾಗತ. ಧನ್ಯವಾದಗಳು. ನಿಮ್ಮ ಮೊದಲನೇ ಸಿನಿಮಾದ ಟೀಸರ್ನ ರಿಲೀಸ್ ಮಾಡಿದಂಥ ಒಂದು ವೇದಿಕೆ, ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಈ ಬ್ಯೂಟಿಫುಲ್ ಜರ್ನಿ ಬಗ್ಗೆ, ಈ ವೈಭವದ ಜರ್ನಿ ಬಗ್ಗೆ? ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ದಿವಂಗತ ಎಸ್.ಎಲ್. ಭೈರಪ್ಪ ಅವರ ಆತ್ಮಕ್ಕೆ ಭಗವಂತ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ಕೇಳ್ಕೊತ ಬಂದಿರೋಂಥ ಎಲ್ರಿಗೂ ನಮಸ್ಕಾರ. ಗೊತ್ತಿಲ್ಲ, ಒಂಥರ ತಮಾಷೆ ಅನಿಸ್ತಿದೆ, ಆಶ್ಚರ್ಯನೂ ಆಗ್ತಾ ಇದೆ. ಯಾವುದೋ ಒಂದು 18-20 ಮನೆ ಇರುವಂತಹ ಒಂದು ಮಜರೆ ಗ್ರಾಮದಿಂದ ಬಂದಿರುವಂಥ ಕುಟುಂಬ, ಆ ಕುಟುಂಬದಲ್ಲಿ ಹುಟ್ಟಿದಂಥ ಒಬ್ಬ ಹುಡುಗ ಸರ್ಕಾರಿ ಶಾಲೆಯಲ್ಲಿ ನಟನೆ ಮಾಡಿಕೊಂಡು ಏಕಪಾತ್ರಾಭಿನಯಗಳನ್ನ ಮಾಡಿಕೊಂಡು, ನಂತರ ದಿನಗಳಲ್ಲಿ ಬೆಳೆದ ಮೇಲೆ ಬೀದಿ ನಾಟಕಗಳನ್ನ ಮಾಡಿಕೊಂಡು, ಡ್ರಾಮಾಗಳು ಮಾಡಿಕೊಂಡು, ಶಾರ್ಟ್ ಸಿನಿಮಾಗಳು ಮಾಡಿಕೊಂಡು, ಇಷ್ಟು ದೊಡ್ಡ ವೇದಿಕೆ, ಗತವೈಭವದಂಥ ಸಿನಿಮಾದಲ್ಲಿ ಒಂದು ಪಾತ್ರ, ಸಿಂಪಲ್ ಸುನಿ ಸರ್ ಅಂತ ಒಬ್ಬ ದೊಡ್ಡ ನಿರ್ದೇಶಕನ ಕೈ ಕೆಳಗಡೆ ಕೆಲಸ ಮಾಡುವಂಥ ಒಂದು ಅವಕಾಶ, ಇದೆಲ್ಲ ಬಹುಶಃ ಪೂರ್ವಜನ್ಮದ ಪುಣ್ಯ ಅಂತ ಹೇಳಬೇಕು, ಅಥವಾ ತಂದೆ ತಾಯಿ ನಮ್ಮ ಪೂರ್ವಜರು ಮಾಡಿರುವಂಥ ಪುಣ್ಯದ ಫಲ ಅಂತ ಹೇಳಬೇಕು, ಯಾವುದೋ ದೇವರದು ಅನುಗ್ರಹ ಅಂತ ಹೇಳಬೇಕು, ಅಥವಾ ನಮ್ಮ ಪರಿಶ್ರಮ ಅಂತ ಹೇಳಬೇಕು, ನನಗೆ ಗೊತ್ತಿಲ್ಲ. ಆದರೆ ಭಾಳ ಸಂತೋಷನೂ ಆಗ್ತಾ ಇದೆ, ಆಶ್ಚರ್ಯನೂ ಆಗ್ತಾ ಇದೆ. ಬಹುಶಃ ನನಗಿನ್ನೂ ಜ್ಞಾಪಕ ಇದೆ, ಶಾಲೆಯಲ್ಲಿ ಓದ್ತಾ ಇದ್ದೆ. ಕ್ಷೌರದ ಅಂಗಡೀಲಿ ಎಲ್ಲರೂ ಒಂದು ಚಿತ್ರದ ಬಗ್ಗೆ ಚರ್ಚೆ ಮಾಡ್ತಾಯಿದ್ರು. ಸಖತ್ತಾಗಿ ಬರ್ದಿಯಾನ ಗುರು, ಯಾರೋ ಡೈಲಾಗ್ಸು, ಸಿಂಪಲಾಗಿ ಒಂದು ಲವ್ ಸ್ಟೋರಿ ಅಂತ ಸಿನಿಮಾ ಹೆಸರು, ನೋಡು ಟೈಟಲ್ ಎಲ್ಲ ಹೆಂಗಿಟ್ಟವನೆ ಅಂತ ಮಾತಾಡ್ತಾಯಿದ್ರು. ಆವಾಗ ಅದೇನು ಅಂತ ನೋಡಿದ್ದೆ, ಇನ್ನು ಶಾಲೆಯಲ್ಲಿ ಹೋಗುವಂಥ ಸಂದರ್ಭ. ತುಂಬ ಚೆನ್ನಾಗಿದೆ ಡೈಲಾಗ್ಸ್ ಅಂತ ಹೇಳಿದರು, ಯಾವುದೂ ಅರ್ಥ ಆಗಿರಲಿಲ್ಲ ಅವಾಗ. ಆ ಸಿನಿಮಾ ಡೈಲಾಗ್ಗಳು ಅರ್ಥ ಮಾಡ್ಕೊಳ್ಳೋಕೆ ತುಂಬ ವರ್ಷಗಳು ಹಿಡಿತು. ಅದಾದ ನಂತರ ಅಭಿನಯ ಶಾಲೆಯಲ್ಲಿ ತರಬೇತಿಲಿ ನಮ್ಮ ಶಿಕ್ಷಕರು ಬಂದು ಚರ್ಚೆ ಮಾಡ್ತಾಯಿದ್ರು. ಒಂದು ಸಿನಿಮಾ ಶೂಟಿಂಗ್ ಹೋಗಿದ್ದೆ ಮೊನ್ನೆ, ನನಗೊಂದು ಪಾತ್ರ ಕೊಟ್ಟಿದ್ದರು, ತಂದೆ ಪಾತ್ರ. ಅದರಲ್ಲಿ ಒಬ್ಬ ಹೊಸ ಹುಡುಗನ್ನ ಲಾಂಚ್ ಮಾಡ್ತಿದ್ದಾರೆ. ಸಿನಿಮಾ ಹೆಸರು ಬಜಾರ್ ಅಂತ. ಡೈರೆಕ್ಟ್ರು ಸಿಂಪಲ್ ಸುನಿ, ಚೆನ್ನಾಗಿ ಹುಡುಗ ರೆಡಿ ಆಗಿದ್ದ. ಅವ್ರು ಡೈರೆಕ್ಟ್ರು ಅವ್ರು ಲಾಂಚ್ ಮಾಡಿದ್ರೆ ಸುಮ್ಮನೆ ಅಂತಿಂತ ಮಾಡಲ್ಲ ಅಂತ ಚರ್ಚೆ ಆಗ್ತಾಯಿತ್ತು. ನಮ್ಮ ಶಿಕ್ಷಕರು ಹೇಳ್ತಿದ್ದನ್ನು ನಾವೆಲ್ಲ ಕೇಳ್ತಾ ಇದ್ವಿ. ಅವಾಗ ಅನ್ಕೊತಾ ಇದ್ದೆ, ಓ ಸಿಂಪಲ್ ಸುನಿ ನನ್ನೂ ಲಾಂಚ್ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ ಅಂತ. ಇವತ್ತು ಈ ಕಾರ್ಯಕ್ರಮ ಆಗ್ತಾಯಿದೆ. ತುಮಕೂರಿನಲ್ಲಿ ಸುಮಾರು 8-9 ವರ್ಷಗಳ ಹಿಂದೆ ಒಂದು ಚರ್ಚೆ, ಗೋಲ್ಡನ್ ಸ್ಟಾರ್ ಗಣೇಶ್ ಜೊತೆ ನಮ್ಮ ತುಮಕೂರು ಹುಡುಗಿ ಆ್ಯಕ್ಟ್ ಮಾಡಿದಾಳಂತೆ, ಗೋಲ್ಡನ್ ಸ್ಟಾರ್ ಗಣೇಶ್ ಜೊತೆ ಅಂತ ಚರ್ಚೆ. ಸೊ ಇವತ್ತು ಅದೇ ಹುಡುಗಿ ಜೊತೆ ನಾನು ಆ್ಯಕ್ಟ್ ಮಾಡೋವಂಥ ನನಗೆ ಅವಕಾಶ. ಇದೆಲ್ಲ ನೋಡಿದ್ರೆ ಇನ್ನೂ ನನಗೆ ನನ್ನ ಸ್ನೇಹಿತರ ಜೊತೆ ಥಿಯೇಟರ್ಗೆ ಹೋಗಿ ರಂಗಿತರಂಗ ಸಿನಿಮಾನ ನೋಡಿದಂಥ ನೆನಪಿದೆ. ಅದರ ಛಾಯಾಗ್ರಾಹಕರು ವಿಲಿಯಂ ಡೇವಿಡ್ ಸರ್, ಅವ್ರ ಜೊತೆ ಕೆಲಸ ಮಾಡುವಂಥ ಅವಕಾಶ. ನಮ್ಮ ಫ್ರೆಂಡ್ಸು ಒಂದು ಹಾಡನ್ನು ಕೇಳಿಸಿದ್ರು, ಇದು ಯಾವುದೋ ಗಣೇಶ್ ಸರ್ಗೆ ಒಂದು ಹಾಲಿವುಡ್ ಬೀಟ್ಸ್ ಥರ ಯಾವುದೋ ಒಂದು ಸಾಂಗ್ ಕೊಟ್ಟಿದ್ದಾನೆ ಮ್ಯೂಸಿಕ್ ಡೈರೆಕ್ಟ್ರು, ಸಾಕಾಗಿದೆ ಗುರು ಕೇಳಿಸ್ಕೊ ಅಂತ. ಖುಷ್ ಅಂತ ಹಾಡು ನನಗೆ ತುಂಬ ಇಷ್ಟ. ಅದೇ ಸಂಗೀತ ನಿರ್ದೇಶಕರು ಜೂಡಾ ಸ್ಯಾಂಡಿ ಸರ್ ಅವರ ಬೆಸ್ಟ್ ವರ್ಕು ಗತವೈಭವದಲ್ಲಿದೆ. ಸೊ ಹೀಗೆ ನಾನು ಹೇಳ್ತಾ ಹೋದರೆ ದೊಡ್ಡ ಲಿಸ್ಟೇ ಇದೆ. ಅಂದರೆ ಇದೆಲ್ಲ ಏನಕ್ಕೆ ಹೇಳಿದೆ ಅಂದರೆ, ನಾವು ಏನೋ ಒಂದು ಕನಸನ್ನು ನಿಜವಾಗ್ಲೂ ಕಂಡ್ರೆ, ಇಫ್ ಯು ರಿಯಲಿ ವಾಂಟ್ ಸಮಥಿಂಗ್ ಬೈ ಯುವರ್ ಹಾರ್ಟ್, ದ ಎಂಟೈರ್ ಯೂನಿವರ್ಸ್ ಕನ್ಸ್ಪೈರ್ಸ್ ಇನ್ ಯುವರ್ ಫೇವರ್ ಅಂತ ಎಲ್ಲೋ ಕೇಳಿದ್ದು, ಎಲ್ಲೋ ಓದಿದ ನೆನಪು.
ನಿಜವಾಗ್ಲೂ ಮನಸ್ಸಾದರೆ ಏನೋ ಒಂದು ಬೇಕು ಅಂತಿದ್ರೆ ಇಡೀ ವಿಶ್ವ ನಮ್ಮ ಜೊತೆ ಕೈ ಜೋಡಿಸಿ ನಿಂತ್ಕೊಳ್ಳುತ್ತೆ ಅನ್ನೋದಕ್ಕೆ ಇದೆಲ್ಲ ಒಂದು ಸಾಕ್ಷಿ, ಗತವೈಭವನೇ ಅದಕ್ಕೆ ಸಾಕ್ಷಿ. ನಾವು 2020 ಮೇ 12ಕ್ಕೆ ನಾನು ಮತ್ತು ನಮ್ಮ ನಿರ್ದೇಶಕರು ಸಿನಿಮಾ ಮಾಡೋಣ ಅಂತ ಹೇಳಿ ನಿರ್ಧಾರ ಆಗಿದ್ದು, ಅದಾದ ನಂತರ 1.5 ವರ್ಷಗಳ ಕಾಲ ಸುಮಾರು 18-20 ಸ್ಕ್ರಿಪ್ಟ್ಗಳು ನಾವು ಕೇಳಿರ್ಬೋದು. ಚೆನ್ನೈಯಿಂದ ಯಾವುದೋ ಒಂದು ತಂಡ, ಹೈದರಾಬಾದ್ ಒಂದು ತಂಡ, ಇವ್ರದ್ದೊಂದು ತಂಡ, ಎಲ್ಲರೂ ಕಥೆ ಬರೆಯೋದಕ್ಕೆ ತಂಡಗಳು ಕಟ್ಟಿ ನಾವು ಕಥೆಗಳು ಕೇಳೋದು ತಿಂಗಳ ಒಂದೊಂದು ಕಥೆಗಳು ಕೇಳೋದು. ನನಗೆ ಒಂದೇ ಒಂದು ಸುನಿ ಸರ್ ಹತ್ರ ಒಂದು ನಾನು ಅವ್ರನ್ನೇನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ಅಂದರೆ, ಸರ್ ಸುನಿ ಅಂದರೆ ಎಲ್ಲರೂ ಜ್ಞಾಪಕ ಮಾಡ್ಕೊಳ್ಳೋದು ಸಿಂಪಲ್ಲಾಗಿ ಒಂದು ಲವ್ ಸ್ಟೋರಿ ಸರ್. 10 ವರ್ಷ ಆಯಿತು ಅನ್ಸುತ್ತೆ. ಇನ್ಮೇಲೆ ಸುನಿ ಅಂತಂದರೆ ಜನ ಇನ್ಯಾವುದೋ ಬೇರೆ ಒಂದು ಸಿನಿಮಾ ಜ್ಞಾಪಿಸ್ಕೋಬೇಕು ಸರ್, ಆ ಥರದ್ದು ಒಂದು ಸಿನಿಮಾ ನೀವು ಮಾಡಬೇಕು ಸರ್, ಅದು ನನ್ನ ಜೊತೆನೇ ಆಗಿರಬೇಕು ಅನ್ನೋದು ನನ್ನ ಸ್ವಾರ್ಥ ಸರ್ ಅಂತ. ಅದು ನನ್ನ ಸ್ವಾರ್ಥ ಅಂತ ನಾನು ಅವ್ರಿಗೆ ಮುಂಚೆನೇ ಹೇಳಿದ್ದೆ. ಸೊ ಆ ಪ್ರಯತ್ನದಲ್ಲೇ ನಾವು ಸ್ಕ್ರಿಪ್ಟ್ಗಳನ್ನ ಕೆಲಸ ಮಾಡ್ತಾಯಿದ್ವಿ. ಈ ಮಧ್ಯೆ ಒಂದು ಹೀರೋ ಲಾಂಚ್ ವಿಡಿಯೋ ಅಂತ ಒಂದು ಶೂಟ್ ಮಾಡ್ಕೊಂಡು ಕೂಡ ಬಂದ್ವಿ. ಆ ಹೀರೋ ಲಾಂಚ್ ವಿಡಿಯೋ ನೋಡಿದ ಮೇಲೆ ಸುನಿ ಸರು 18 ಸ್ಕ್ರಿಪ್ಟ್ ರೀಡಿಂಗ್ ಎಲ್ಲ ಆದಮೇಲೆ, ಆಯ್ತಪ್ಪ ಒಂದು ಸ್ಕ್ರಿಪ್ಟ್ ಇದೆ, ಅದ್ರಲ್ಲಿ 4 ಶೇಡ್ ಬರುತ್ತೆ, ಯಾವುದೇ ಕಾರಣಕ್ಕೂ ಹೊಸ ಕಲಾವಿದರು ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಒಬ್ಬ ನುರಿತ ಕಲಾವಿದನೇ ಆಗಿರಬೇಕು ಅದನ್ನು ಮಾಡೋದಕ್ಕೆ. ಆದರೆ ನಿನ್ನ ಹೀರೋ ಲಾಂಚ್ ವಿಡಿಯೋ ನಾನು ನೋಡಾದ್ಮೇಲೆ ನನಗೆ ನಿನ್ನ ಮೇಲೆ ಕಾನ್ಫಿಡೆನ್ಸ್ ಇದೆ, ನೀನು ಮಾಡ್ತೀಯಾ ಅಂತ. ಇದನ್ನು ನನ್ನ ಬ್ಯಾನರಲ್ಲೇ ಮಾಡಿ ನಾನೇ ಇದನ್ನು ಪ್ರೊಡಕ್ಷನ್ ಮಾಡಿ ನಾನು ಮಾಡಬೇಕು ಅನ್ನೋದಿತ್ತು. ಯಾಕೆಂದರೆ ಇದು 100% ಶೋರ್ ಶಾಟ್ ಹಿಟ್ ಸಬ್ಜೆಕ್ಟು. ಇದನ್ನು ಮಾಡಿ ಅದ್ರಲ್ಲಿ ಬಂದಿದ್ದ ದುಡ್ಡಲ್ಲಿ ನಾನು ಮನೆ ಕಟ್ಟಬೇಕು, ಅದು ಇದು ಅಂತ ಏನೇನೋ ಪಾಪ ಅದ್ರ ಬಗ್ಗೆ ಭಾಳ ಕನಸಿಟ್ಕೊಂಡಿದ್ರು ನಿರ್ದೇಶಕರು. ಸೊ ನನ್ನ ಕನಸಿನ ಸಬ್ಜೆಕ್ಟ್ ಇದು, ನಮ್ಮ ಈ ಡ್ರೀಮ್ ಪ್ರಾಜೆಕ್ಟ್ ಅಂತ ಹೇಳಿ ರೀಡಿಂಗ್ ಕೊಟ್ಟರು. ಅಂತಂತ ದೊಡ್ಡ ರೈಟರ್ಸು, ಹೈದರಾಬಾದು, ಚೆನ್ನೈ ಎಲ್ಲ ರೈಟರ್ಸ್ಗಳು ಹೇಳಿದಂಥ 18 ಕಥೆಗಳು ಅಷ್ಟು ವರ್ಷಗಳ ಕಾಲ 1.5 ವರ್ಷ ಓಕೆ ಆಗಲಿಲ್ಲದೆ ಇರೋವಂಥದ್ದು, ಇವರು ಒಂದೇ ರೀಡಿಂಗಿಗೆ ಗತವೈಭವ ಕತೆ ಫೈನಲ್ ಆಯಿತು, ಲಾಕ್ ಆಯಿತು. ಸೊ ಅಲ್ಲಿಗೆ ಇದೇ ಮಾಡೋದು ಅಂತ ನಿರ್ಧಾರ ಆಗಿ ಕೆಲಸ ಪ್ರಾರಂಭ ಆಯಿತು. ಅದು ಐ ಥಿಂಕ್ 2021 ವರ್ಷದ ಅಂತ್ಯಕ್ಕೆ ಆಗಿದ್ದಂಥದ್ದು. ಅದಾದ ನಂತರ 2022 ಫೆಬ್ರವರಿ 28 ನಿಮ್ಗಳ ಮುಂದೆ ನಾವು ಹೀರೋ ಲಾಂಚ್ ವಿಡಿಯೋನ ಬಿಡುಗಡೆ ಮಾಡಿದ್ವಿ. ಮತ್ತು ಅದೇ ವರ್ಷ ಶೂಟಿಂಗ್ ಪ್ರಾರಂಭ ಆಯಿತು. ಮೋರ್ ದೆನ್ 100 ಡೇಸ್ ಆಫ್ ಶೂಟ್, 100 ದಿನಗಳಿಗಿಂತ ಹೆಚ್ಚು ನಾವು ಶೂಟಿಂಗ್ ಮಾಡಿದ್ದೀವಿ. ಬೇರೆ ಬೇರೆ ಶೇಡ್ಸ್ ಮಂಗಳೂರಿನಲ್ಲಿ, ಕುಂದಾಪುರದಲ್ಲಿ ಮತ್ತು ಕಾರೈಕುಡಿಯಲ್ಲಿ. ಒಂದು ಬಹಳ ಮುಖ್ಯವಾದ ಒಂದು ಪೋರ್ಷನ್ ಆಫ್ ದ ಫಿಲ್ಮ್ ಶಾಟ್ ಇನ್ ಪೋರ್ಚುಗಲ್. ಅಲ್ಲಿ ಕ್ರಿಸ್ಟೋಫರ್ ಕೊಲಂಬಸ್ ಅವರ ರೆಪ್ಲಿಕಾ ಶಿಪ್, 400-500 ವರ್ಷದಿಂದ ಅವರೇನು ಉಪಯೋಗಿಸಿದ್ರು ಅದರದ ಶಿಪ್ನ ರೆಪ್ಲಿಕಾ ಮಾಡಿ ಒಂದು ಶಿಪ್ ಇಟ್ಟಿದ್ದಾರೆ. ಅದು ಒಂದು ಒಂದು ಐಲ್ಯಾಂಡಲ್ಲಿ, ಸಣ್ಣದೊಂದು ದ್ವೀಪದಲ್ಲಿತ್ತು. ಸೊ ಅದನ್ನು ಹುಡುಕಿ ನಾವು ಟ್ರ್ಯಾಕ್ ಮಾಡಿ ಅಲ್ಲಿಗೆ ಹೋಗಿ ಅಲ್ಲಿ ಶೂಟ್ ಮಾಡ್ಕೊಂಬಂದ್ವಿ. ಅಲ್ಲಿ ಶೂಟ್ ಮಾಡೋದಕ್ಕೆ ಎಲ್ಲದೂ ಲಿಸ್ಬನ್ನಿಂದ, ಸಣ್ಣ ಪುಟ್ಟದು ಲಿಸ್ಬನ್ನಿಂದ ತರಿಸ್ಬೇಕಿತ್ತು. ಅದೊಂದು ಸಣ್ಣ ದ್ವೀಪ ಅಷ್ಟೇ. ಸೊ ಅದರದ್ದೇ ಆದಂಥ ಚಾಲೆಂಜಸ್ಗಳಿತ್ತು. ಅದಾದ ನಂತರ ತುಂಬ VFX ಇರೋವಂಥ ಪೋರ್ಷನ್ ಇದೆ. ಅವರು ಹೇಳಿದಾಗೆ 1 ಗಂಟೆಗಳ ಕಾಲ VFX ಬರುತ್ತೆ ಸಿನಿಮಾದಲ್ಲಿ. ಇದೆಲ್ಲ ಕಾರಣಗಳಿಂದ ಸಿನಿಮಾಗೆ ಅದೇ ಕೆಲಸ, ಅದರದ್ದೇ ಆದಂಥ ಸಮಯ ಅದು ಹಿಡಿತು. ಬಟ್ ಮೊದಲು ಏನೋ ಅಂದ್ಕೊಂಡು ಶುರು ಮಾಡಿರ್ತೀವಿ, ಆಮೇಲೆ ಮತ್ತೇನೋ ಆಗಿರುತ್ತೆ. ಇದು ಹಾಗೆ ಆಯಿತು, ಆದರೆ ಸ್ವಲ್ಪ ಬೇರೆ ಥರ. ಮೊದಲು ನಾವು ಯಾವ ಥರದ ಸಿನಿಮಾ ಮಾಡಬೇಕು, ಏನು ಮಾಡಬೇಕು ಅಂದ್ಕೊಂಡಿದ್ವೋ, ಇವತ್ತು ಸಿನಿಮಾ ನೋಡಿದಾಗ ಇದೆಲ್ಲ ನಮ್ಮ ನಿರೀಕ್ಷೆಗೂ ಮೀರಿದಷ್ಟು ಚೆನ್ನಾಗಿ ಬಂದಿದೆ ಸಿನಿಮಾ ಅನ್ನೋದು ನಮಗೆ ಆ ಖುಷಿ ಇದೆ. ಸಿನಿಮಾ ಮುಗಿಸಾದ ಮೇಲೆ ಆ ಖುಷಿ ಇದೆ ನಮಗೆ. ಆ್ಯಂಡ್ ಈ ಸಿನಿಮಾನ ಈ ಮಟ್ಟಕ್ಕೆ ಮಾಡೋವಂಥ ಶಕ್ತಿ ನನಗಂತೂ ನನಗೆ ಎಷ್ಟೋ ಸಲ ಅನ್ಸುತ್ತೆ, ಇದು ನನ್ನ ಸಿನಿಮಾನ, ನಮಗೆ ಇಷ್ಟು ಚೆನ್ನಾಗಿರೋ ಸಿನಿಮಾ ಮಾಡೋ ಶಕ್ತಿ ನಮಗಿದೆಯಾ ಅಂತ. ಕೆಲವು ಸಿನಿಮಾಗಳು ಅಣ್ಣವ್ರು ಯಾವಾಗಲೂ ಹೇಳ್ತಿದ್ರು, ಸಿನಿಮಾಗೆ ಏನು ಬೇಕೋ ಅದೇ ತಗೊಳತ್ತಪ್ಪ ಅಂತ. ಹಾಗೆ ಈ ಸಿನಿಮಾಗೆ ಏನು ಬೇಕೋ ತಾನಾಗ್ತಾನೆ ಇದು ತೊಗೊತಾ ಹೋಯಿತು. ಇಷ್ಟು ಜರ್ನಿಯಲ್ಲಿ ನಾನು ಒಂದು ಮಾತು ಇವತ್ತು ಹೇಳ್ತೀನಿ. ಈ ಮಾತನ್ನು ಸಿನಿಮಾ ರಿಲೀಸ್ ಆದಮೇಲೆ ಮಾಧ್ಯಮದಲ್ಲಿ ಕೆಲವರು ನೀವು ಅದನ್ನು ಗುರುತಿಸಿ ನನಗೆ ಹೇಳ್ತೀರಾ, ಅದಕ್ಕೆ ಹೇಳ್ತಾ ಇದ್ದೀನಿ. ಒಂದು, ನಿರ್ದೇಶಕರ 10 ಸಿನಿಮಾಗಳು ರಿಲೀಸ್ ಆಗಿದೆ ಸಿಂಪಲ್ ಸುನಿ ಸರ್ದು.
ಅವರ 10 ಸಿನಿಮಾಗಳಿಗಿಂತ ಇದು ಬೆಸ್ಟ್ ಸಿನಿಮಾ ಅಂತ ಹೇಳಿ ಒಂದು ಹೇಳ್ತೀರಾ ನೀವು ಸಿನಿಮಾ ರಿಲೀಸ್ ಆದಮೇಲೆ? ಮೊದಲನೇದು. ಎರಡನೇದು, ಆಶಿಕಾ ಅವ್ರದ್ದು 19 ಸಿನಿಮಾ ರಿಲೀಸ್ ಆಗಿದೆ, ಇದು 20ನೇ ಸಿನಿಮಾ. ಅವರ ಬೆಸ್ಟ್ ಎಲ್ಲ ಸಿನಿಮಾಗಳಲ್ಲೂ ಆಶಿಕಾ ತುಂಬ ಚೆನ್ನಾಗಿ ಕಾಣ್ತಿದ್ದಾರೆ, ತುಂಬ ಮುದ್ದಾದ ಹುಡುಗಿ, ಭಾಳ ಸೊಗಸಾಗಿ ಕಾಣ್ತಿದ್ದಾರೆ ಸ್ಕ್ರೀನ್ ಮೇಲೆ ಅಂತ ಹೇಳ್ತಿದ್ರು. ಬಟ್ ಈ ಸಿನಿಮಾದಲ್ಲಿ ಅವರು ಸೊಗಸಾಗಿ ಕಾಣೋದ್ರ ಜೊತೆಗೆ ಬಹಳ ಉತ್ತಮವಾದಂಥ ಅಭಿನಯ ಅವರು ಮಾಡಿದ್ದಾರೆ. ಅವರ ಕೆರಿಯರ್ ಬೆಸ್ಟ್ ಪರ್ಫಾರ್ಮೆನ್ಸ್ ಈ ಸಿನಿಮಾದಲ್ಲಿ ನೀವು ನೋಡ್ಬೋದು, ಅವ್ರ 20ನೇ ಸಿನಿಮಾದಲ್ಲಿ ಅನ್ನೋದನ್ನು ನಿಖರವಾಗಿ ಹೇಳಬಲ್ಲೆ. ಇದರ ಜೊತೆಗೆ ನಮ್ಮ ಜೂಡಾ ಸ್ಯಾಂಡಿ ಸರ್ ಅವರು 27 ಚಿತ್ರಗಳಲ್ಲಿ ಸಂಗೀತ ನಿರ್ದೇಶನ ಮಾಡಿರುವಂಥವ್ರು. ಅವರ ಬೆಸ್ಟ್ ವರ್ಕ್ ಈ ಸಿನಿಮಾದಲ್ಲಿದೆ. ಅದರ ಜೊತೆಗೆ ವಿಲಿಯಂ ಡೇವಿಡ್ ಸರ್ 6 ಸಿನಿಮಾಗಳು ಅವ್ರದ್ದು ಬಿಡುಗಡೆ ಆಗಿರುವಂಥದ್ದು, ಅವರ ಬೆಸ್ಟ್ ವರ್ಕ್ ಕೂಡ ಗತವೈಭವನೇ. ನಾನು ಹೇಳಿರೋಂಥ ಮಾತನ್ನು ನೀವು ದಯವಿಟ್ಟು ಇದನ್ನು ಜ್ಞಾಪಕ ಇಟ್ಕೊಳ್ಳಿ. ಸಿನಿಮಾ ರಿಲೀಸ್ ಆದಮೇಲೆ ಮತ್ತೆ ಈ ವಿಚಾರವಾಗಿ ನಾವು ಚರ್ಚೆ ಮಾಡೋಣ. ಒಂದು, ನಾನು ಇವ್ರಿಗೆಲ್ಲರಿಗೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಹೇಳ್ತಾ ಹೋದರೆ ತುಂಬ ಹೆಸರುಗಳಿದ್ದಾವೆ. ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ ದೇವಣ್ಣ ಆಗಿರ್ಬೋದು, ನಮ್ಮ ಹೇರ್ ಸ್ಟೈಲಿಸ್ಟು, ನಮ್ಮ ಮೇಕಪ್ ಅವರು, ನಮ್ಮ ಕಾಸ್ಟ್ಯೂಮ್ ದಯಣ್ಣ, ವರ್ಷಿಣಿ ಅವರು, ನಮ್ಮ ನಿರ್ಮಲ್ VFX. ಆ್ಯಕ್ಚುಲಿ ನಿರ್ಮಲ್ ಬಗ್ಗೆ ವಿಶೇಷವಾಗಿ ಹೇಳಬೇಕು, ಅವರು ದೊಡ್ಡ ದೊಡ್ಡ ಹಾಲಿವುಡ್ ಸಿನಿಮಾಗಳನ್ನ ಮಾಡ್ತಿದ್ದಂಥವ್ರು. ಒಮ್ಮೆ ಅವ್ರನ್ನ ಭೇಟಿಯಾಗಿ, ನೀವೇನಕ್ಕೆ ನಮ್ಮ ಕನ್ನಡದಲ್ಲಿ ನೀವು ಸಿನಿಮಾಗಳು ಮಾಡಬಾರ್ದು, ಎಲ್ಲೆಲ್ಲೋ ಮಾಡ್ತಾ ಇದ್ದೀರಾ, ನಮ್ಮೂರಲ್ಲಿ ನಾವೇನೋ ಒಂದು ಸಾಧಿಸಿ ಇಲ್ಲಿ ಹೆಸರು ಮಾಡಬೇಕಲ್ಲ ಅಂತೇಳಿ ಒಮ್ಮೆ ಚರ್ಚೆ ಮಾಡಿದ್ವಿ. ಅವ್ರಿಗೂ ಕೂಡ ಅದು ಆಸಕ್ತಿ ಇತ್ತು. ಇಲ್ಲ, ನಮಗೆ ಟೈಮು ಮತ್ತು ಬಜೆಟ್ ಕೊಡಬೇಕು, ಇವೆರಡು ವಿಚಾರದಲ್ಲಿ ನಮಗೆ ತೃಪ್ತಿಪಡಿಸಿದ್ರೆ ನಾವು ಒಳ್ಳೆ ಪ್ರಾಡಕ್ಟ್ ಮಾಡ್ತೀವಿ ಕನ್ನಡ ಇಂಡಸ್ಟ್ರಿಗೆ ಅಂತ ಹೇಳಿದರು. ಅದಾದಮೇಲೆ ಅವರು ಇಂಡಿಯನ್ ಸಿನಿಮಾಗಳನ್ನ, ರಾಧೇಶ್ಯಾಮು ಮತ್ತು ಹಲವಾರು ಚಿತ್ರಗಳನ್ನ ಮಾಡಿದ್ರು ಇಲ್ಲಿ. ಈಗ ಕನ್ನಡದಲ್ಲೂ ಕೂಡ ವಿಕ್ರಾಂತ್ ರೋಣ ಮಾಡಿದರು. ಈ ಗತವೈಭವನ ತುಂಬ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ವಿಲ್ಲಿ ಭಾಯ್, ನಮ್ಮ ಛಾಯಾಗ್ರಾಹಕರು ವಿಲಿಯಂ ಜಾನ್ ಡೇವಿಡ್ ಸರ್, ಅವ್ರ ಜೊತೆ ವರ್ಕ್ ಮಾಡುವಂಥ ಒಂದು ಅವಕಾಶ ಸಿಕ್ಕಿದೆ. ನಾನು ನಿಜವಾಗ್ಲೂ ಹೇಳಬೇಕು, ಅವರು ಜಸ್ಟ್ ಛಾಯಾಗ್ರಹಣ ಅಲ್ಲದೆ ಓವರಾಲ್ ಸಿನಿಮಾ ನನ್ನದು, ಇಷ್ಟು ಮಾತ್ರ ನನ್ನ ಕೆಲಸ ಅಂತ ಯಾವತ್ತೂ ಯೋಚನೆ ಮಾಡಿಲ್ಲ. ಇಡೀ ಸಿನಿಮಾ ನಂದು ಅನ್ನೋಂಥ ಒಂದು ಭಾವನೆಯಲ್ಲಿ ಅವರೆಲ್ಲವನ್ನು ತ್ಯಾಗ ಮಾಡಿದ್ದಾರೆ, ಎಲ್ಲವನ್ನೂ ಅವ್ರು ಅರ್ಪಿಸಿದ್ದಾರೆ ಸಿನಿಮಾಗೆ ಅಂತ ಹೇಳ್ಬೋದು. ಆ್ಯಂಡ್ ಸುನಿ ಸರ್ ಬಹಳ ಪೀಕ್ನಲ್ಲಿರುವಂಥ, ಉತ್ತುಂಗದಲ್ಲಿರುವಂಥ ನಿರ್ದೇಶಕರು. ಅವರ 4-5 ವರ್ಷಗಳ ಕಾಲ ಅವರು ನನಗೆ ಸಮಯ ಕೊಟ್ಟಿದ್ದಾರೆ. ಕಥೆಗೆ 2 ವರ್ಷ ಸಮಯ ಕೊಟ್ಟರು. ಈಗ ಶೂಟಿಂಗ್ಗೆ ಮತ್ತು ಪ್ರೀ ಪ್ರೊಡಕ್ಷನ್, ಪೋಸ್ಟ್ ಪ್ರೊಡಕ್ಷನ್ ವರ್ಕ್ಗಳಿಗೆ 3 ವರ್ಷ ಸಮಯ ಕೊಟ್ಟರು. ಸೊ ಅವರ ಉತ್ತುಂಗದಲ್ಲಿರುವಂಥ ಸಂದರ್ಭದಲ್ಲೂ ಕೂಡ ಅವ್ರು ಇಷ್ಟು ಸಮಯ ಒಂದು ಚಿತ್ರಕ್ಕೆ ಕೊಟ್ಟು ಅವರು ಮಾಡಿರೋವಂಥದ್ದು. ಆ್ಯಂಡ್ ಸಣ್ಣ ಪುಟ್ಟದ್ದು ಕೂಡ ಅವರು ನಮಗೆ ಹೇಳಿಕೊಟ್ಟು, ನಾನು ಸುಮಾರು ವಿಚಾರಗಳು ಹೊಸಬಾಗಿರೋದ್ರಿಂದ ನನಗೆ ಗೊತ್ತಿರೋದಿಲ್ಲ. ಆ್ಯಂಡ್ ನಾನು ಬೆಂಗಳೂರಲ್ಲಿ ಹುಟ್ಟು ಬೆಳೆದಿರೋದು ಅಲ್ಲ, ನಾವು ಸಣ್ಣ ಊರಿಂದ ಬಂದಿರೋಂಥವ್ರು. ಎಷ್ಟೋ ವಿಚಾರಗಳು ಅವರಿಂದ ನಾನು ಕಲಿತಾ ಇದ್ದೀನಿ. ನನ್ನ ನಿರ್ದೇಶಕರಷ್ಟೇ ಆಗಿರಲ್ಲ, ನಾನು ಯಾವಾಗಲೂ ಹೇಳ್ತೀನಿ ಅವ್ರ ಬಗ್ಗೆ, ನನ್ನ ನಿರ್ದೇಶಕ ಗುರುಗಳು ಅಂತ ಹೇಳ್ತೀನಿ. ಸೊ ಅವ್ರು ನನ್ನ ಗುರುಸ್ಥಾನದಲ್ಲಿ ಅವರಿದ್ದಾರೆ. ಗತವೈಭವದಂಥ ಒಂದು ಸಿನಿಮಾ ನನಗೆ, ನಾನು ಮುಂದೆ 10 ಸಿನಿಮಾಗಳು ಮಾಡ್ಬೋದು, ಆದರೆ ಗತವೈಭವದಂಥ ಒಂದು ಸಿನಿಮಾ ನನಗೆ ಕೊಟ್ಟಿದ್ದಕ್ಕೆ ನಾನು ಕೊನೆಯವರೆಗೂ ನಿಮಗೆ ಚಿರಋಣಿ ಆಗಿರ್ತೀನಿ ಸರ್. ತುಂಬ ಥ್ಯಾಂಕ್ಸ್. ಇದ್ರ ಜೊತೆ ನಮ್ಮಲ್ಲಿ ಕೆಲಸ ಮಾಡುವಂಥ ಬಹಳಷ್ಟು ಜನ ಇದ್ದಾರೆ, ಎಲ್ಲರ ಹೆಸರು ತೊಗೊಳಕ್ಕಾಗೋದಿಲ್ಲ. ಆಶಿಕ್ ಅವ್ರು ಬರೋಕ್ಕಾಗಿಲ್ಲ, ಅವರು ನಮ್ಮ ಎಡಿಟರ್. ವಿಕ್ರಾಂತ್ ರೋಣದಲ್ಲಿ ಕೂಡ ಅವ್ರು ಕೆಲಸ ಮಾಡಿದ್ದಾರೆ. DI ಕಲರಿಸ್ಟ್ ಕೂಡ ಅವರೇ ಆಗಿದ್ದಾರೆ. ಭಾಳ ಅದ್ಭುತವಾದ ಕೆಲಸ ಮಾಡಿದ್ದಾರೆ. ಗತವೈಭವ ಎಲ್ಲದಕ್ಕಿಂತ ಮುಖ್ಯವಾಗಿ ನವೆಂಬರ್ 14ಕ್ಕೆ ಬಿಡುಗಡೆ ಆಗ್ತಾ ಇದೆ. ಅಲ್ಲಿವರೆಗೂ ಈಗ ಅಕ್ಟೋಬರ್ ತಿಂಗಳಲ್ಲಿ ನಾವು ಬಹಳಷ್ಟು ಹಾಡುಗಳನ್ನ, ಕಾಂಟೆಂಟ್ಗಳನ್ನ ರಿಲೀಸ್ ಮಾಡ್ತಾ ಹೋಗ್ತೀವಿ. ಬಂದಿದ ತಕ್ಷಣ ಹೇಳಿದ್ರು ಮಾಧ್ಯಮದವರು, ಇಲ್ಲ ನೀವು ತೆಲುಗು, ತಮಿಳು ಅಂತೆಲ್ಲ ಮಾತಾಡ್ತಾಯಿದ್ರು. ಖಂಡಿತವಾಗ್ಲೂ ತೆಲುಗುವಿಂದ ನಮಗೆ ಬಹಳಷ್ಟು ಕರೆಗಳು ಬಂದು, ನಮ್ಮ ಟೀಸರು, ನಮ್ಮ ಕಾಂಟೆಂಟ್ಗಳು ಬಿಡ್ತಾ ಸೊ ಅಲ್ಲಿ ದೊಡ್ಡ ಮಟ್ಟದ ಪ್ರೊಡಕ್ಷನ್ ಜೊತೆ ಟೈಅಪ್ ಡಿಸ್ಕಷನ್ಗಳು ಈ ಥರದ್ದೆಲ್ಲ ಮಾಡ್ತಾ ಇದ್ದಾರೆ. ಸೊ ತೆಲುಗುಲ್ಲೂ ಕೂಡ ಇದು ಒಂದು ಬಿಡುಗಡೆ ಮಾಡಬೇಕು ಇದನ್ನು ದೊಡ್ಡ ಮಟ್ಟದಲ್ಲಿ ಅಲ್ಲೂ ಕೂಡ ಅನ್ನೋವಂಥದ್ದು ಅಲ್ಲಿನ ಅಭಿಪ್ರಾಯಗಳಾಗಿದ್ದಾವೆ. ಸೊ ಅಲ್ಲೂ ಕೂಡ ಇದು ಬರುತ್ತೆ. ನನ್ನ ಒಂದು ಮಾಧ್ಯಮಗಳಲ್ಲಿ ಒಂದು ನಿವೇದನೆ ಏನು ಅಂತಂದರೆ, ಇನ್ನು 50 ದಿನಗಳ ಕಾಲ, ಸಿನಿಮಾ ರಿಲೀಸ್ಗೆ ಇರೋವಂಥ 50 ದಿನಗಳ ಕಾಲ ನಾವೇನು ಕಾಂಟೆಂಟ್ಗಳನ್ನ ಬಿಡುಗಡೆ ಮಾಡ್ತೀವೋ ಅದರಲ್ಲಿ ಏನಾದರೂ ಕಿಂಚಿತ್ತಾದರೂ ನಿಷ್ಠೆಯಿಂದ ನಾವು ಕೆಲಸ ಮಾಡಿದ್ದೀವಿ ಅಂತ ಅನಿಸಿದ್ರೆ, ಅದರಲ್ಲಿ ಏನಾದರೂ ಪ್ರಾಮಾಣಿಕತೆ ಅನ್ನೋದಿದೆ ಅನ್ನೋದಾದರೆ, ಏನೋ ವಿಶಿಷ್ಟವಾಗಿ ಇವರು ಪ್ರಯತ್ನ ಪಟ್ಟಿದ್ದಾರಪ್ಪ, ವರ್ಷದಲ್ಲಿ 200 ಸಿನಿಮಾ ಬಿಡುಗಡೆ ಆಗುತ್ತೆ, ಅದರಲ್ಲಿ ಇದೂ ಒಂದಲ್ಲ, ಇದರಲ್ಲಿ ಏನೋ ವಿಶೇಷತೆ ಇದೆ ಅಂತ ನಿಮ್ಗೆಲ್ಲಾದರೂ ಅನಿಸಿದ್ರೆ ದಯವಿಟ್ಟು
ಒಂದಿಷ್ಟು ವಿಶೇಷವಾಗಿ ನೀವು ಕೂಡ ಬೆಂಬಲ ಕೊಡಿ, ಆಶೀರ್ವಾದ ಮಾಡಿ ಅಂತ ನಾನು ಕೇಳ್ಕೊತೀನಿ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ದುಷ್ಯಂತ್ ಅವರೇ. ದಯವಿಟ್ಟು ವೇದಿಕೆಯಲ್ಲೇ ಇರಬೇಕು. ಇದೇ ಸಂದರ್ಭದಲ್ಲಿ ಚಿತ್ರದ ನಾಯಕಿ ಆಶಿಕಾ ಅವರು, ನಮ್ಮ ಚಿತ್ರದ ನಿರ್ದೇಶಕರಾದಂಥ ಸಿಂಪಲ್ ಸುನಿ ಸರ್ ಹಾಗೂ ನಿರ್ಮಾಪಕರಾದಂಥ ದೀಪಕ್ ತಿಮ್ಮಪ್ಪ ಸರ್ ಅವರು ವೇದಿಕೆ ಮೇಲೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಒಂದು 10 ನಿಮಿಷದ ಕಾಲ ನಮ್ಮ ಮಾಧ್ಯಮ ಮಿತ್ರರಿಗೆ ಏನೇ ಪ್ರಶ್ನೆ ಇದ್ದರೂ ಕೂಡ ಒಂದು Q&A ಮಾಡ್ಬೋದು. ಸಾಕು, ನೋ ಕ್ವೆಶ್ಚನ್ಸ್. ಓಕೆ, ಒಟ್ಟಿಗೆ ಒಂದು ಫೋಟೋಗೆ ಎಲ್ಲರೂ ಜೊತೆ ಆಗಲಿ ಅಲ್ವಾ? ಓಕೆ. ಚೇರ್ಸ್ ತೆಗೆಸ್ಬಿಡೋದಾ ಸರ್? ತೆಗೆದ್ಬಿಡೋದಲ್ವಾ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಚೇರ್ಸ್ ತೆಗೆಸ್ಬಿಡಿ. ಕನ್ನಡ ಚಿತ್ರರಂಗಕ್ಕೆ ಬರಬೇಕು ಅನ್ನೋ ಒಂದು ದೊಡ್ಡ ಕನಸಿಟ್ಕೊಂಡು ಪುಟ್ಟ ಹುಡುಗನಾಗಿದ್ದಾಗಲೇ ಬಣ್ಣದ ಲೋಕವನ್ನು ಪಿಳಿ ಅಂತ ನೋಡ್ತಾ ಇದ್ದಂತಹ ಒಬ್ಬ ವ್ಯಕ್ತಿ ಇವತ್ತು ಗತವೈಭವದ ಮೂಲಕ ನಿಮ್ಮೆಲ್ಲರ ಮುಂದೆ ಬರ್ತಾ ಇದ್ದಾರೆ. ಮನಸ್ಸು ಬಿಚ್ಚಿ ಮಾತಾಡಿದ್ದಾರೆ. ಮನಪೂರ್ವಕವಾದ ಆಶೀರ್ವಾದ ದುಷ್ಯಂತ್ ಮೇಲೆ, ಇಡೀ ತಂಡದ ಮೇಲಿರಲಿ ಅಂತ ಮತ್ತೊಮ್ಮೆ ನಿಮ್ಮೆಲ್ಲರ ಹತ್ರ ರಿಕ್ವೆಸ್ಟ್ ಮಾಡ್ತಾ, ಎಲ್ಲ ಮಾಧ್ಯಮ ಮಿತ್ರರಿಗೂ ಧನ್ಯವಾದಗಳು. ಹ್ಯಾವ್ ಅ ಗ್ರೇಟ್ ಡೇ. ನಮಸ್ಕಾರ. Hi, I'm Tapsi Pannu. I've spent quite some time with the Okera team. I've seen the obsession